ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಬೈಕೆರೆ ಗ್ರಾಮದ ರೈತ ದಂಪತಿಗಳಾದ ಕೆಸಿ ಪ್ರತಿಭಾ ಹಾಗೂ ಬಿಎಲ್ ಯಶವಂತ್ ಅವರೊಂದಿಗಿನ ಸಂವಾದವನ್ನ ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ಬೈಕೆರೆಯ ಪ್ರಗತಿಪರ ಕೃಷಿ ದಂಪತಿಗಳಾದ ಬಿಎಲ್ ಯಶವಂತ್ ಅವರು ಹಾಗೂ ಅವರ ಶ್ರೀಮತಿ ಕೆಸಿ ಪ್ರತಿಭಾ ಅವರು ನಮ್ಮೊಂದಿಗೆ ಇದ್ದಾರೆ. ಸುಮಾರು 10 ಎಕರೆ ಜಮೀನಿದೆ. ಆ ಜಮೀನಿನಲ್ಲಿ ವಿವಿಧ ಕೃಷಿಯನ್ನು ಮಾಡಿಕೊಂಡು ಅವರು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಕೃಷಿಯಲ್ಲಿನ ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಯಶವಂತ್ ಅವರೇ. ನಮಸ್ತೆ ಸರ್. ಪ್ರತಿಭಾ ಅವರೇ, ತಮಗೂ ಕೂಡ ನಮಸ್ಕಾರ. ನಮಸ್ತೆ ಸರ್. ಯಶವಂತ್ ಅವರೇ, ಏನು ಓದಿದ್ರಿ ತಾವು? ನಾನು BA ಪದವೀಧರ. BA ಆದಮೇಲೆ ಏನೇನು ಕೆಲಸ ಮಾಡಿದ್ರಿ, ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? ನಾನು ಔಟ್ಸೋರ್ಸ್ ಇದರಲ್ಲಿ ಲೋಕೋಪಯೋಗಿ ಇಲಾಖೆ ಸಕಲೇಶಪುರದಲ್ಲಿ ಕೆಲಸ ಮಾಡಿದ್ದೀನಿ 12 ವರ್ಷ. ಆಮೇಲೆ ನಮ್ಮ ತಂದೆ ತೀರೋದ್ಮೇಲೆ ಕೃಷಿ ಕಡೆ ಮತ್ತೆ ಯಾರು ಮಾಡೋಕ್ಕಿಲ್ದಲೆ ನಾನು ಒಬ್ಬನೇ ಮಗ ಆಗಿರೋದ್ರಿಂದ ಕೃಷಿ ಕಡೆ ಒಲವು ತೋರಿಸ್ದೆ. ಲೋಕೋಪಯೋಗಿ ಇಲಾಖೆನಲ್ಲಿ ಏನು ಕೆಲಸ ಮಾಡ್ತಾ ಇದ್ರಿ? ಲಿಟ್ರೇಚರ್ ಅಸಿಸ್ಟೆಂಟ್ ಅಂತೇಳಿ, ಲಿಪಿಕಾ ಸಹಾಯಕ ಅಂತೇಳಿ ಒಂದು 10 ವರ್ಷ ಕೆಲಸ ಮಾಡಿದ್ದೀನಿ. 10 ವರ್ಷ ಕೆಲಸ ಮಾಡಿದ್ದೀನಿ. ಹೇಗಿತ್ತು ಅಲ್ಲಿ ಕೆಲಸದ ಅನುಭವಗಳು? ಚೆನ್ನಾಗಿತ್ತು ಸರ್, ಅಲ್ಲೂ ಚೆನ್ನಾಗಿತ್ತು. ಅಧಿಕಾರಿಗಳೆಲ್ಲ ತುಂಬ ಚೆನ್ನಾಗಿ ನಮ್ಮ ಹತ್ರ ಕೆಲಸ ತಗೊಳ್ತಿದ್ರು, ಕೆಲಸ ಕಲಿಸ್ಕೊಟ್ರು. ಯಾವ ಥರ ಅಧಿಕಾರಿಗಳ ಜೊತೆ ನಡ್ಕೋಬೇಕು, ಸಾರ್ವಜನಿಕರ ಜೊತೆ ಯಾವ ರೀತಿ ವರ್ತಿಸ್ಬೇಕು, ಅದನ್ನೆಲ್ಲ ಚೆನ್ನಾಗಿ ಕಲ್ತಿದ್ದೆ ಅಲ್ಲಿ. ಈಗ BA ಓದಿದ್ಮೇಲೆ ಏನು ಮಾಡಬೇಕು ಅಂತ ಆಲೋಚನೆ ಇತ್ತು ನಿಮಗೆ? ನಾನು ಲಾ ಮಾಡಬೇಕು ಅನ್ನೋ ಆಸೆ ಇತ್ತು. ಅದು ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ತಂದೆಯವರಿದ್ದರು, ಅವ್ರಿಗೆ 77 ವರ್ಷ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಅವ್ರು ನಿಧನ ಆದರು. ಆಮೇಲೆ ಅವರು ಕೃಷಿ ಮಾಡ್ತಿರೋದ್ರಿಂದ ಅದನ್ನು ಮಾಡೋಕ್ಕೆ ಬೇರೆ ಯಾರೋ ಇತ್ತಿಲ್ಲ. ಹಾಗಾಗಿ ನಾನು ಕೃಷಿ ಕಡೆ ಒಲವು ತೋರಿಸ್ದೆ. ಮೊದಲಿಂದಲೂ ಕೃಷಿ ಮಾಡ್ತಾ ಇದ್ರ ನೀವು? ಹೌದು ಸರ್, ನಮ್ಮ ತಂದೆ ಜೊತೆ ನಾನು ಸಹಕಾರ ಮಾಡ್ತಿದ್ದೆ. ತಂದೆಯವ್ರ ಕಾಲಕ್ಕೆ ಏನೇನು ಬೆಳೀತಾ ಇದ್ರು? ಅವರು ಭತ್ತ ಬೆಳೀತಾ ಇದ್ರು, ಕಾಫಿ ಬೆಳೀತಾ ಇದ್ರು, ಮೆಣಸು, ಅಷ್ಟಕ್ಕೆ ಸೀಮಿತ ಮಾಡಿದ್ರು. ಸಾಮಾನ್ಯ ಸಕಲೇಶಪುರ ಅಂತ ಅಂದ್ರೆ ಇವಿಷ್ಟು ಬೆಳೆ ಬೆಳಿಲಿಕ್ಕೆ ಮಾತ್ರ ಸಾಧ್ಯ ಅಲ್ವಾ? ಯಾಕೆ ಅಂತಂದ್ರೆ ಹೆಚ್ಚು ಮಳೆ ಬೀಳುತ್ತೆ, ಗುಡ್ಡಗಾಡು ಪ್ರದೇಶ ಇರುತ್ತೆ. ಹಾಗಾಗಿ ಬೇರೆ ಬೇರೆ ತರದ್ದು ಬೆಳೆಯಕ್ಕಾಗೋದಿಲ್ಲ. ಕಾಫಿ, ಏಲಕ್ಕಿ, ಮೆಣಸು, ಕಾಳುಮೆಣಸು ಈ ತರದನ್ನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚೆಗೆ ಒಂಚೂರು ಹೊಸ ಹೊಸ ಬೆಳೆಗಳನ್ನ ಯಾವ್ದಾದ್ರು ಗೊತ್ತು ಮಾಡ್ಕೊಂಡು ಬೆಳೆಯುವಂತ ಪ್ರಯತ್ನವನ್ನ ಆ ಭಾಗದ ಕೃಷಿಕರು ಮಾಡ್ತಾ ಇದ್ದಾರೆ. ಹೌದು ಸರ್, ಅಲ್ವಾ? ಪ್ರತಿಭಾ ಅವರೇ, ತಾವು ಏನು ಓದಿದ್ರಿ? ನಾನು BBM ಮಾಡಿದ್ದೀನಿ ಸರ್. BBM ಮಾಡಿದ್ರಿ? ಹಾಗೆ ಮತ್ತೆ BA ಜರ್ನಲಿಸಂ ಕೂಡ ಮಾಡಿದ್ದೀನಿ. ಓಹೋ, BA BBM ಎರಡನ್ನೂ ಕೂಡ ಮಾಡಿದ್ದೀನಿ. ನಿಮ್ಮ ಸ್ವಂತ ಊರು ಯಾವುದು? ನಂದು ಸ್ವಂತ ಊರು ಸೋಮವಾರಪೇಟೆ ಹತ್ರ ಕೂಗೆಕೋಡಿ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ. ಕೊಡಗು ಜಿಲ್ಲೆಯವರು? ಕೊಡಗು ಜಿಲ್ಲೆಯವ್ರು. ಓದಿ ಆದ್ಮೇಲೆ ಎಲ್ಲಾದ್ರೂ ಕೆಲಸ ಮಾಡಿದ್ರೆ ಹೊರಗಡೆ? ಇಲ್ಲ ಸರ್, ಎಲ್ಲೂ ಕೆಲಸ ಮಾಡಲಿಲ್ಲ. ಎಲ್ಲೂ ಮಾಡಲಿಲ್ಲ? ಇಲ್ಲ, ಮಾಡಲಿಲ್ಲ. ಮಾಡಬೇಕು ಅನ್ನೋ ಆಲೋಚನೆ ಇತ್ತು ನಿಮಗೆ? ಅದೇ ಸರ್, BA ಜರ್ನಲಿಸಂ ಮಾಡ್ಕೊಂಡು ಆಂಕರಿಂಗ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಅದಾಗ್ಲಿಲ್ಲ ಸರ್, ಮಾಡಕ್ಕೆ ಆಗ್ಲಿಲ್ಲ. ಹೊರಗಡೆ ಹೋಗ್ಬೇಕಾಗುತ್ತೆ, ಆ ತರದ ಕೆಲಸ ಎಲ್ಲ ಬೇಕು ಅಂತ ಹೇಳಿದ್ರೆ. ಹಂಗಾಗಿ ಅದು ಮದ್ವೆ ಆದ್ಮೇಲೆ BA ಜರ್ನಲಿಸಂ ಮಾಡಿಸಿದ್ವಿ ನನ್ಗೆ. ಹಾಗಾಗಿ ಹೋಗ್ಲಿಲ್ಲ ಸರ್, ಹೋಗಕ್ಕಾಗ್ಲಿಲ್ಲ. ಏನಾದ್ರೂ ಬರೆಯ ಅಂತ ಹವ್ಯಾಸ ಆ ತರದ್ದೆಲ್ಲ ಇದೆಯಾ? ಇಲ್ಲ ಸರ್, ನಾನು ಓನ್ ಡೈರಿ ಬರ್ಕೊಂತಿದ್ದೆ ಅಷ್ಟೇ. ಆ ತರ ಬೇರೆ ಏನು ಬರೆಯೋ ಅಭ್ಯಾಸ ಇಲ್ಲ ಸರ್. ಅದ್ರ ಜೊತೆಗೆ ನೀವು ಜರ್ನಲಿಸಂ ಓದಿರೋದ್ರಿಂದ ಅದಕ್ಕೆ ರಿಲೇಟೆಡ್ ಆಗಿ ಏನಾದ್ರೂ ಒಂದಷ್ಟು ಲೇಖನಗಳನ್ನು ಬರೆಯೋ ಅಂತದ್ದು ಆ ತರದನ್ನ ರೂಢಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ತಂದೆ ಏನ್ ಕೆಲಸ ಮಾಡ್ತಿದ್ರು? ತಂದೆಯವರು ಕೃಷಿಕರೇ ಸರ್. ತಂದೆ ತಾಯಿ ಇಬ್ರು ಕೃಷಿಕರೇ. ಊರಿನಲ್ಲಿ ಏನೇನು ಕೃಷಿ ಇತ್ತು? ಎಷ್ಟು ಜಮೀನು ಇತ್ತು? ಅಲ್ಲೂ ಒಂದು 10 ಎಕರೆ ಜಮೀನು ಇದೆ ಸರ್. ಅಲ್ಲೂ ಕಾಫಿ ತೋಟ, ಗದ್ದೆ. ಅಲ್ಲೂ ಇದೇ ತರ ಮೆಣಸು, ಅಡಿಕೆ, ಕಾಫಿ ತೋಟ ಇತ್ತು. ಅಲ್ಲೂ ಕಾಫಿ ಬೆಳೀತಾ ಇದ್ವಿ, ಮತ್ತೆ ಭತ್ತನೂ ಬೆಳೀತಾ ಇದ್ವಿ ಸರ್. ಅಲ್ಲಿ 2-3 ತರದ ತಳಿಗಳ ಬೆತ್ತಳನ್ನು ಬೆಳೀತಾ ಇದ್ವಿ ಅಲ್ಲೂ. ಇಲ್ಲಿಗೆ ಮದುವೆ ಆಗಿ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ ಮದುವೆ ಆಗಿ ಬಂದು 14 ವರ್ಷ ಆಯ್ತು ಸರ್. 14 ವರ್ಷ ಆಯ್ತು. ಈಗೇನು ನಿಮ್ಗೇನು ಸಮಸ್ಯೆ ಏನಿಲ್ಲ? ಯಾಕೆ ಅಂತ ಅಂದ್ರೆ ಅಲ್ಲೂ ಅದೇ ವಾತಾವರಣ, ಇಲ್ಲೂ ಅದೇ ವಾತಾವರಣ. ಅದೇ, ಅಲ್ಲಿ ಅಷ್ಟೊಂದು ನಾವು ಕೃಷಿ ಬಗ್ಗೆ ಅಷ್ಟೊಂದು ಒಲವು ತೋರಿಸ್ತಿರ್ಲಿಲ್ಲ. ಅದ್ರ ಬಗ್ಗೆ ಅಷ್ಟೊಂದು ನಮ್ಗೆ ಗೊತ್ತಿರ್ಲಿಲ್ಲ. ನೋಡ್ತಾ ಇದ್ವಿ, ತಂದೆ ತಾಯಿ ಮಾಡ್ತಾ ಇದ್ರು, ಅದನ್ನ ನಾವು ನೋಡ್ತಾ ಇದ್ವಿ ಅಷ್ಟೇ. ಇಲ್ಲಿ ಬಂದ್ಮೇಲೂ ಅಷ್ಟೊಂದು ಇರ್ಲಿಲ್ಲ ಸರ್, ಕೃಷಿ ಬಗ್ಗೆ ಅಷ್ಟೊಂದು ನಮ್ಗೆ ಒಲವು ಅಷ್ಟೊಂದು ಇರ್ಲಿಲ್ಲ. ಅತ್ತೆ ಮಾವ ನೋಡ್ಕೊಂತಾ ಇದ್ರು ತೋಟ ಎಲ್ಲ. ಇವ್ರು ಆಫೀಸ್ಗೆ ಹೋಗ್ತಾ ಇದ್ರು, ನನ್ನ ಮಕ್ಕಳು ಅಂತ ನೋಡ್ಕೊಂತಿದ್ದೆ. ಓದಕ್ ಹೋಗ್ತಾ ಇದ್ದೆ ಮದ್ವೆ ಆದ್ಮೇಲೆನು. ಆಮೇಲೆ ಮಾವನವ್ರು ತೀರ್ಕೊಂಡ ನಂತರ ಇವರು ತೋಟಕ್ಕೆ, ಗದ್ದೆಗೆ ಹೋಗೋದ್ರ ಜೊತೆ ಇವ್ರ ಜೊತೆಗೆ ನಾನು ಹೋಗಿ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಸ್ವಲ್ಪ ಕಲ್ತ್ಕೊಂಡಿದೀನಿ ಸರ್. ಎಲ್ಲ ಕೆಲಸಗಳು ಮಾಡ್ತೀವಿ ನಾವು. ಈಗ ತಂದೆಯವ್ರ ಮನೆಯಲ್ಲಿ ಕೃಷಿ ಕೆಲಸಗಳನ್ನ ಯಾವುದನ್ನು ಕಲಿಸ್ಲಿಲ್ವಾ? ಅವ್ರು ಮಾಡಿ ಅಂತ ಹೇಳ್ತಿದ್ರು ಸರ್. ಅವಾಗ ನಾವು ಕಾಲೇಜ್ಗೆ ಹೋಗೋದು, ಸ್ಕೂಲ್ಗೆ ಹೋಗೋದು, ಅದರಿಂದ ಮಾಡಕ್ ಆಗ್ತಿರ್ಲಿಲ್ಲ. ದೂರ ಹೊರಗಡೆ ಓದ್ತಿದ್ದು ನಾವೆಲ್ಲ, ಮನೆಯಲ್ಲಿರ್ಲಿಲ್ಲ. ಹಾಗಾಗಿ ಏನು ಗೊತ್ತಿಲ್ಲ ಸರ್.
ಇಲ್ಲಿಗೆ ಬಂದ್ಮೇಲೆ ಹಂತ ಹಂತವಾಗಿ ಹಂತವಾಗಿ ಕಲ್ತ್ಕೊಂಡು ಈಗ ಅದನ್ನೇ ಮೈಗೂಡಿಸ್ಕೊಂಡು ಮಾಡ್ಕೊಂಡು ಹೌದು ಸರ್. ಹೋಗ್ತಾ ಇದ್ದೀರಾ. ಈ ಒಂದು ವಯಸ್ಸಿನಲ್ಲಿ ಅದನ್ನ ಕಲ್ತ್ಕೊಳ್ಳೋ ಅಂತದ್ದು ಮಾಡೋ ಅಂತದ್ದು ಕಷ್ಟ ಆಗ್ಲಿಲ್ವ? ಇಲ್ಲ ಸರ್, ಹಾಗೇನು ಅನಿಸ್ಲಿಲ್ಲ. ಇವ್ರ ಜೊತೆ ಹೋಗ್ತಿದ್ದಾಗ ಅದೇ ಕೆಲಸದ ಜನ ಬರ್ತಿದ್ರಲ್ಲ, ನೋಡ್ತಿದ್ದೆ, ನಾನು ಕಲಿಬೇಕು ಅನ್ನೋದೊಂದು ಆಸಕ್ತಿ ಇತ್ತು. ಆಮೇಲೆ ಇವರು ದೇಸಿ ಅಂತ ಹೇಳ್ಬಿಟ್ಟು ಒಂದು ತರಬೇತಿನ ಸಹ ತಗೊಂಡಿದ್ದೀನಿ ಸರ್ ನಾ KVKಯಲ್ಲಿ. ಆ ತರಬೇತಿಲಿ ನಮಗೆ ಏನಾದರೂ ಒಂದು ಮಾಡ್ತೀವಿ, ಬೆಳೆನ ಬೆಳಿತೀವಿ ಅಂತಂದ್ರೆ ಒಂದು ಮಣ್ಣನ್ನ ಪರೀಕ್ಷೆ ಮಾಡೋದ್ರಿಂದ ಹಿಡಿದು, ನೀರಾವರಿಯಿಂದ ಹಿಡಿದು, ಭತ್ತನ ಬಿತ್ತನೆ ಮಾಡಬೇಕಾದ್ರೆ ಅದು ಹೇಗೆ ಮಾಡಬೇಕು ಅನ್ನೋದ್ರಿಂದ, ಹಾಗೆ ಜಮೀನ ಯಾವ ಥರ ನಾವು ರೆಡಿ ಮಾಡ್ಕೋಬೇಕು ಅನ್ನೋದ್ರಿಂದ ಹಿಡಿದು, ಅದಕ್ಕೆ ಔಷಧಿ ಸಿಂಪರಣೆ ಮತ್ತು ಕೀಟಗಳ ಬಾಧೆ, ರೋಗ ಬಾಧೆ, ಅವು ಏನೇನು ಹೇಳ್ಕೊಡ್ಬೇಕು, ಮತ್ತು ಒಂದು ಬೆಳೆ ಬೆಳೆದ್ರೆ ಅದನ್ನು ಮಾರ್ಕೆಟಿಂಗ್ ಮಾಡೋವರೆಗೂ ಅದ್ರ ಬಗ್ಗೆ ಮಾಹಿತಿಗಳನ್ನ ಅಲ್ಲಿ ವಿಜ್ಞಾನಿಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ತಿಳಿಸ್ಕೊಟ್ಟಿದ ನಂತರ ನಮಗೆ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಒಲವು ಜಾಸ್ತಿ ಆಯಿತು ಸರ್. ಅವ್ರು ಏನೇನು ಮಾಹಿತಿಗಳು ನೀಡಿದ್ರು ಅದನ್ನು ನಮ್ಮ ಕೃಷಿಯಲ್ಲಿ ನಾವು ಅಳವಡಿಸ್ಕೊಂಡ್ವಿ. ಹಾಗಾಗಿ ಸ್ವಲ್ಪ ನಮ್ಮ ಇಳುವರಿನೂ ಜಾಸ್ತಿ ಆಯಿತು, ಕೆಲಸಗಳು ಸ್ವಲ್ಪ ಕಮ್ಮಿ ಆಯಿತು ಸರ್. ಯಂತ್ರೋಪಕರಣಗಳನ್ನ ನಾವು ಜಾಸ್ತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೊಸ ಯಂತ್ರೋಪಕರಣ ಯೂಸ್ ಮಾಡಿಕೊಂಡು ನಾವು ನಮ್ಮ ಬೆಳೆಗಳನ್ನ ನಾವು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅಭಿವೃದ್ಧಿ ಮಾಡ್ಕೊಂಡ್ವಿ ಸರ್. ಅದು ನನಗೆ ತುಂಬ ಈಸಿ ಆಯಿತು. ಆ ತರಬೇತಿ ಮಾಡಿಕೊಡ್ತಾ ಇದ್ದಾಗೆ ನನಗೆ ತಾಲೂಕು ಮಟ್ಟದ ಯುವ ರೈತ ಮಹಿಳೆ ಅಂತ ಒಂದು ಪ್ರಶಸ್ತಿ ಸಹ ನನಗೆ GKVKಯಿಂದ ನೀಡಿದ್ರು ಸರ್. ಅದರಿಂದ ಅವ್ರು ಬಂದು ತೋಟ ಗದ್ದೆಗಳನ್ನ ಪರಿಶೀಲನೆ ಮಾಡಿ ನಮಗೆ ಪ್ರಶಸ್ತಿ ಸಹ ನೀಡಿದ್ದಾರೆ ಸರ್. ಯಶವಂತ್ ಅವರೇ, ಎಷ್ಟು ಜಮೀನಿದೆ ನಿಮಗೆ? ನಮಗೆ ಒಟ್ಟು 10 ಎಕರೆ ಇದೆ ಸರ್. 10 ಎಕರೆ ಜಮೀನು. 10 ಎಕರೆ. 10 ಎಕರೆನಲ್ಲಿ ಏನೇನು ಬೆಳ್ಕೊಂಡಿದ್ದೀರಿ? ನಮ್ಮ ತಂದೆ ಫಸ್ಟು ಕಾಫಿ ಮತ್ತೆ ಏಲಕ್ಕಿ ಸ್ವಲ್ಪ ಮನೆಗೆ ಬೇಕಾಗೋಷ್ಟು ಬೆಳೆದಿದ್ರು. ಅದ್ರ ಜೊತೆಗೆ ಮೆಣಸು ಬೆಳೀತಿದ್ರು. ಹಳೆ ಪದ್ಧತಿಲಿ ಮಾಡ್ತಿದ್ರು. ಅವ್ರಿಗೆ ಏನು ಗೊತ್ತಿತ್ತು ಅವತ್ತಿನ ಮಟ್ಟಿಗೆ ಅದನ್ನು ಅವ್ರು ಮಾಡ್ತಿದ್ರು, ನಾವು ಅದ್ರ ಜೊತೆ ಇದ್ವಿ. ಇವ್ರು ಹೇಳ್ದಂಗೆ ಇತ್ತೀಚಿನ ದಿನಗಳಲ್ಲಿ ನಾವು ಸ್ವಲ್ಪ ಯಂತ್ರೋಪಕರಣ ಯೂಸ್ ಮಾಡ್ಕೊಂಡು ವೈಜ್ಞಾನಿಕವಾಗಿ ಯಾವ ಥರ ಕೃಷಿ ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡು, ಅಕ್ಕಪಕ್ಕದವ್ರು ಮಾಡೋದನ್ನು ನೋಡಿ ಸಲಹೆ ತಗೊಂಡು ಮಾಡಿರೋದ್ರಿಂದ ಅನುಕೂಲ ಆಗಿದೆ. ಒಳ್ಳೆ ಇಳುವರಿನೂ ಬರ್ತಾ ಇದೆ. ಆಮೇಲೆ ನಾವು ವರ್ಷ ಮಣ್ಣು ಪರೀಕ್ಷೆ ಮಾಡ್ತೀವಿ. ಅದಕ್ಕೆ ಯಾವ ಗೊಬ್ಬರ ಹಾಕಬೇಕು, ಸುಮ್ಮನೆ ನಾವು ತಗೊಬಂದು ರಾಸಾಯನಿಕ ಗೊಬ್ಬರಗಳನ್ನ ಅದಕ್ಕೆ ಹಾಕಿ ಬೇಕಾಗಿದ್ದು ಅದಕ್ಕೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ಗೊತ್ತಾಗ್ತಿತ್ತಿಲ್ಲ. ಒಂದು ಅಂದಾಜು ಸುಮ್ಮನೆ ಓಲ್ಡ್ ಮೆಥಡಲ್ಲಿ ಮಾಡ್ತಿದ್ವಿ. ಈಗ ವೈಜ್ಞಾನಿಕವಾಗಿ ಎಲ್ಲ ತಿಳ್ಕೊಂಡಿರೋದ್ರಿಂದ ಮಣ್ಣು ಪರೀಕ್ಷೆ ವರ್ಷ ಮಣ್ಣು ಪರೀಕ್ಷೆ ಮಾಡ್ತೀವಿ. ನಮ್ಮ ಭೂಮಿಗೆ ಎಷ್ಟು ಗೊಬ್ಬರ ಬೇಕು, ಏನು ಸಿಂಪಡಣೆ ಮಾಡಬೇಕು, ವಾತಾವರಣಕ್ಕೆ ಯಾವ ಥರ ಕೃಷಿ ಮಾಡಿ ಅಡ್ಜಸ್ಟ್ ಮಾಡಬೇಕು ಅನ್ನೋದನ್ನ ಕಲ್ತಿದ್ದೀವಿ. ಅದರಿಂದ ನಮಗೆ ಈಗ ಇಳುವರಿನೂ ಜಾಸ್ತಿ ಇದೆ, ಲಾಭನೂ ಜಾಸ್ತಿ ಬರ್ತಾ ಇದೆ. ಅದರಿಂದ ಒಳ್ಳೇದಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಕೃಷಿ ಮಾಡಕ್ಕೆ ಶುರು ಮಾಡಿದ ಮೇಲೆ ನಾನು 2 ಎಕರೆ ಜಮೀನು ತಗೊಂಡಿದ್ದೀನಿ ಮತ್ತೆ ಸ್ವಂತ. ಮತ್ತೆ ತಗೊಂಡಿದ್ದೀನಿ. ಕಾಫಿ ತೋಟನೇ 2 ಎಕರೆ ತಗೊಂಡಿದ್ದೀನಿ. ಅದರಲ್ಲೂ ಹೊಸದಾಗಿ ಫ್ರೂಟ್ ಗಿಡಗಳು ಹಾಕಿದ್ದೀವಿ, ಬಟರ್ ಫ್ರೂಟ್ ಬೆಳೀತಿದ್ದೀವಿ, ಅಡಿಕೆ ಬೆಳೀತಿದ್ದೀವಿ. ಆಮೇಲೆ ಒಳ್ಳೊಳ್ಳೆ ಹಲಸಿನ ತಳಿಗಳು ಇವ್ರೇನು GKVK ನಾವು ಬೆಂಗಳೂರಿಗೆ ಹೋಗಿದ್ವಿ, ಅಲ್ಲಿಂದ ತಗೊಬಂದು ಅವನ್ನೂ ಹಾಕಿದ್ದೀವಿ. ಎಲ್ಲಿ ಯಾವುದೇ ಕೃಷಿ ಇದಕ್ಕೆ ಹೋದ್ರೂ ಅಲ್ಲಿ ಯಾವುದೋ ಒಂದು ಹೊಸ ಥರದ್ದು ಏನು ಇರುತ್ತೆ ಅದನ್ನ ನೋಡ್ಕೊಂಬಂದು ನಮ್ಮ ತೋಟದಲ್ಲೂ ಹಾಕ್ತೀವಿ, ಗಿಡಗಳನ್ನ ಬೆಳೆಸಿದ್ದೀವಿ. ಅದರಿಂದ ಈಗೆಲ್ಲ ಫಸ್ಲಿಗೆ ಬಂದಿದೆ. ಬಟರ್ ಫ್ರೂಟ್ ಗಿಡಗಳೆಲ್ಲ ಹಾಕಿದ್ವಿ ನಮ್ಮ ತೋಟ ಸುತ್ತ, ಅದು ಈಗ ಆಲ್ರೆಡಿ ಫಸ್ಲಿಗೆ ಬಂದಿದೆ. ಮುಂಚೆ ಅಡಿಕೆ ಹಾಕ್ತಿತ್ತಿಲ್ಲ, ಈಗ ಅದರೊಳಗಡೆ ತೋಟದೊಳಗಡೆ ಅಡಿಕೆ ಹಾಕ್ತಿದ್ದೀವಿ. ಅದರಿಂದ ಅಡಿಕೆದು ಫಸಲು ಬರ್ತಾ ಇದೆ, ಮೆಣಸು ಬರುತ್ತೆ. ಎಲ್ಲಿ ಸ್ವಲ್ಪ ಬಯಲು ಪ್ರದೇಶ ಇದೆ ಅಲ್ಲಿ ಏಲಕ್ಕಿನೂ ಹಾಕೊಂಡಿದೀವಿ, ಅದರಲ್ಲೂ ಬೆಳೆ ಬರ್ತಾ ಇದೆ. ಈ ಥರ ಎಲ್ಲ ಬೆಳೆಗಳು ಮಿಶ್ರ ಬೆಳೆಗಳನ್ನ ಬೆಳೆದಿದ್ದೀವಿ. ಒಂದೇ ಬೆಳೆ ಅವಲಂಬಿತ ಆಗದಲೆ ಎಲ್ಲ ಬೆಳೆಗಳನ್ನು ಅದು ಹವಾಮಾನಕ್ಕೆ ತಕ್ಕಂತೆ ಜೋಡಣೆ ಮಾಡಿ ಬೆಳೀತಾ ಇದ್ದೀವಿ. ಕಾಫಿ ಎಷ್ಟು ಎಕರೆಲ್ಲಿದೆ? ಕಾಫಿ ನಮಗೆ ಒಂದು 6 ಎಕರೆಯಲ್ಲಿ ಕಾಫಿ ಇದೆ. 6 ಎಕರೆನಲ್ಲಿ ಕಾಫಿ ಇದೆ. ರೋಬಸ್ಟಾ ಹಾಕೊಂಡಿದ್ರು ಅಥವಾ ಅರೇಬಿಕಾ? ರೋಬಸ್ಟಾ ಅರೇಬಿಕಾ ಎರಡು ಇದೆ. ಅದರೊಳಗಡೆನೆ ಅಡಿಕೆನೂ ಹಾಕಿದ್ದೀವಿ. ಅದೇ ರೋಬಸ್ಟಾ ಮತ್ತೆ ಅರೇಬಿಕಾ ಎರಡನ್ನು ಸಂಯೋಜನೆ ಮಾಡ್ಕೊಂಡಿದ್ರು ಅಥವಾ ಒಂದಿಷ್ಟು? ಇಲ್ಲ, ಎರಡನ್ನು ಒಟ್ಟಿಗೆ ಸಂಯೋಜನೆ ಮಾಡಿ ಹಾಕಿದ್ವಿ ಒಂದೇ ಜಾಗದಲ್ಲಿ. ಒಂದ್ ಲೈನ್ ರೋಬಸ್ಟಾ, ಒಂದ್ ಲೈನ್ ಅರೇಬಿಕಾ, ಆ ತರ ಲೈನ್ ಮಾಡಿ ಗಿಡದಿಂದ ಗಿಡಿಗೆ ಇಷ್ಟಡಿ ಅಂತ ಡಿಸ್ಟೆನ್ಸ್ ಅಲ್ಲಿ ಹಾಕಿದೀವಿ. ಯಾಕೆ ಆ ರೀತಿ ಸಂಯೋಜನೆ ಮಾಡ್ಕೊಂಡು ಹಾಕಿದ್ವಿ ಅಂದ್ರೆ ಈಗ ನಮಗೆ ಎರಡೂ ಅನುಕೂಲ ಆಗಲಿ ಅಂತ. ಈಗ ಅರೇಬಿಕಾ ಬೆಳೆಗೆ ರೇಟ್ ಜಾಸ್ತಿ ಇದೆ, ರೋಬಸ್ಟಾ ಕಾಫಿಗೆ ಈ ವರ್ಷ ತುಂಬಾ ಚೆನ್ನಾಗಿದೆ. ಆ ಥರ ಒಂದು ಮಿಶ್ರ ಬೆಳೆ ಬೆಳೆಯೋದ್ರಿಂದ ಈಗ ಅದೇ ಒಂದು ಸಪ್ರೇಟು ಇದೇ ಒಂದು ಸಪ್ರೇಟು ಅಂತ ಮಾಡೋದಕ್ಕಿಂತ ಎರಡನ್ನೂ ಒಟ್ಟಿಗೆ ಮಾಡೋದ್ರಿಂದ ಅನುಕೂಲ ಮತ್ತೆ ಕೆಲಸನೂ ಈಸಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ಈಗ ಅರೇಬಿಕಾ ಮತ್ತೆ ರೋಬಸ್ಟಾ ಎರಡನ್ನೂ ಸಂಯೋಜನೆ ಮಾಡ್ಕೊಂಡು ಹಾಕಿದ್ರಲ್ಲ, ಸಾಲಿನಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು? ಈಗ ರೋಬಸ್ಟಾ ಗಿಡಗಳಿಗೆ ಈಗ ನಮ್ಮ ತಂದೆಯವ್ರು ಮಾಡಿರೋದೇ ಓಲ್ಡ್ ರೋಬಸ್ಟಾ ಅಂತ ಬರುತ್ತೆ. ಅದನ್ನ ಅವರು 10 ಅಡಿಗೆ ಹಾಕಿದ್ದಾರೆ. ರೋಬಸ್ಟಾದಿಂದ ರೋಬಸ್ಟಾಕ್ಕೆ 10 ಅಡಿಗೆ ಹಾಕಿದ್ದಾರೆ. ಅದ್ರ ಮಧ್ಯದಲ್ಲಿ ನಾವು ಒಂದೊಂದು ಅರೇಬಿಕ್ ಹಾಕಿದೀವಿ. ಮಧ್ಯದಲ್ಲಿ ಅರೇಬಿಕ್. ಈಗ ಹೊಸ ತಳಿ C8 ಮತ್ತೆ ಅದು ಎಲ್ಲ ಬರ್ತದೆ, ಅದು 8 ಅಡಿ ಮಾಡಿದೀವಿ. ಅದ್ರ ಮಧ್ಯದಲ್ಲಿ ಅರೇಬಿಕ್ ಹಾಕಿದೀವಿ. ಚಂದ್ರಗಿರಿ ಕಾಫಿ ಗಿಡ ಹಾಕಿದೀವಿ. ಈ ತರ ಹೊಸದು ಯಾವ್ದು ಬರುತ್ತೆ ಅದನ್ನ ನಾವು ನಮ್ಮ ತೋಟದೊಳಗಡೆ ಎಲ್ಲೆಲ್ಲಿ ಜಾಗ ಸಿಗ್ಬಹುದು ಅಲ್ಲಿ ಮಾಡ್ಕೊಂಡು ಹಾಕ್ತಾ ಇದೀವಿ. ಹೀಗೆ ಅರೇಬಿಕಾ ಮತ್ತೆ ರೋಬಸ್ಟಾ ಎರಡನ್ನೂ ಕೂಡ ಸಂಯೋಜನೆ ಮಾಡಿ ಹಾಕೊಂಡಾಗ ನಿರ್ವಹಣೆ ಮಾಡ್ಲಿಕ್ಕೆ ಏನಾದ್ರೂ ಕಷ್ಟ ಆಗುತ್ತೆ? ಇಲ್ಲ, ಈಸಿ ಆಗುತ್ತೆ.
ಏನು ತೊಂದರೆ ಇಲ್ಲ. ಹೇಗೆ ಸುಲಭ ಆಗುತ್ತೆ ಹೇಳಿ ಸರ್? ಈಗ ಅರೇಬಿಕ್ ಆದರೆ ಅರೇಬಿಕಾಗೆ ಸಪ್ರೇಟಾಗಿ ನಾವು ಏನೇನು ಮಾಡಬೇಕು ಅದನ್ನೊಂದು ಮೇಂಟೈನ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಶೇಡು ಇರಬೇಕು, ನೆರಳು ಇರಬೇಕು ಅದಕ್ಕೆ. ಈ ರೋಬಸ್ಟಾಗಾದರೆ ಬಿಸಿಲು ಇರಬೇಕು, ತುಂಬ ನೆರಳು ಇರಬಾರ್ದು. ಈ ಎರಡನ್ನೂ ನಾವು ಒಟ್ಟಿಗೆ ಮಾಡೋದ್ರಿಂದ ರೋಬಸ್ಟ ಗಿಡ ಸ್ವಲ್ಪ ಹೈಟಲ್ಲಿ ಇರುತ್ತೆ, ಅರೇಬಿಕ ಸ್ವಲ್ಪ ತಗ್ಗಲ್ಲಿ ಇರುತ್ತೆ. ಅದು ಮೇಂಟೈನ್ ಆಗುತ್ತೆ, ಮಾಡ್ಬೋದು, ಈಸಿಯಾಗಿ ಆಗ್ಬೋದು. ಈಗ ಅದಕ್ಕೆ ಸಪ್ರೇಟ್ ಇದಕ್ಕೆ ಸಪ್ರೇಟ್ ಅಂತ ಮಾಡೋದ್ರಿಂದ ಕೆಲಸ ಜಾಸ್ತಿ ಆಗುತ್ತೆ. ಎರಡನ್ನೂ ಒಂದೇ ಮಾಡೋದ್ರಿಂದ ನಮಗೆ ಕೆಲಸ ಈಸಿ ಆಗಿದೆ, ನಿಮಗೆ ಸ್ವಲ್ಪ ಸುಲಭ ಆಗ್ತಾಯಿದೆ, ಕೆಲಸ ಮಾಡೋಕ್ಕೂ ಸುಲಭ ಆಗ್ತಾಯಿದೆ. ಮುಂಚೆ ಎಲ್ಲ ಜನಗಳನ್ನೇ ಅವಲಂಬಿತ ಮಾಡ್ಕೊಂಡಿದ್ವಿ. ಈಗ ನಾವು ಹೊಳ ಹೊಡೆಯೋದಕ್ಕೆ, ಕಚಡ ಅದ ಕ್ಲೀನ್ ಮಾಡೋದಕ್ಕೆ ವಿಡ್ ಕಟರ್ ಎಲ್ಲ ಯೂಸ್ ಮಾಡ್ತೀವಿ. ಅದು ಈಸಿ ಆಗ್ತಿದೆ, ಕೆಲಸ ಬೇಗ ಆಗುತ್ತೆ. ಸ್ಪ್ರೇ ಮಾಡೋಕ್ಕೂ ಅಷ್ಟೇ ಎಲ್ಲ ಹೊಸ ಯಂತ್ರಗಳನ್ನ ಯೂಸ್ ಮಾಡ್ಕೊಂಡಿದ್ದೀವಿ, ಪವರ್ ಸ್ಪ್ರೇಯರ್ಗಳು ಎಲ್ಲ ಬೇಗ ಕೆಲಸ ಆಗುತ್ತೆ. ಈಗ ಅದ್ರ ಜೊತೆಗೇನೆ ಅಡಿಕೆನೂ ಕೂಡ ಹಾಕೊಂಡಿದ್ದೀವಿ. ಅದನ್ನ ಎಷ್ಟಡಿ ಹಾಕೊಂಡಿದ್ರೆ? ಈಗ ಅರೇಬಿಕಾ, ರೋಬಸ್ಟಾ, ಅದ್ರ ಮಧ್ಯದಲ್ಲಿ ಎಲ್ಲಿ ಗ್ಯಾಪ್ ಉಳಿಯುತ್ತೆ ಅದ್ರ ಮಧ್ಯದಲ್ಲಿ ಲೈನಲ್ಲಿ ಅಡಿಕೆ ಹಾಕಿದ್ದೀವಿ. ಮಧ್ಯದಲ್ಲಿ ಲೈನ್ ಪ್ರಕಾರನೇ ಹಾಕಿದ್ದೀವಿ. 6 ಎಕರೆಗೂ ಹಾಕಿದ್ದೀವಿ. 6 ಎಕರೆಗೂ ಸಂಪೂರ್ಣ ಅಡಿಕೆ ಹಾಕಿದ್ದೀವಿ. ಅದು ಈಗೆಲ್ಲ ಆಲ್ರೆಡಿ ಒಂದು 4 ವರ್ಷ 5 ವರ್ಷ ಆಯಿತು. ಕೆಲವೆಲ್ಲ ಈ ಸರಿ ಹೊಂಬಾಳೆ ಹೊರಟಿದೆ, ಫಸ್ಲಿಗೆ ಬರ್ತಾ ಇದೆ. ಇನ್ನು ನಮ್ಮ ತಂದೆಯವ್ರು ಹಾಕಿದ್ದು ಇದೆ, ಅದು ಎಲ್ಲ ಫಸ್ಲಿಗೆ ಬರ್ತಾ ಇದೆ, ಚೆನ್ನಾಗಿದೆ. ಇದ್ರ ಜೊತೆಗೆ ಮಧ್ಯದಲ್ಲಿ ಅಡಿಕೆನೂ ಹಾಕಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ತೋಟ ನಮ್ದು ಹೆಂಗಿದೆ ಅಂದರೆ ಒಂದೇ ಬೌಂಡ್ರಿ ಇಲ್ಲ. ನಮಗೆಲ್ಲ ಜಮೀನು ಏನಾಗಿದೆ ಅಂದರೆ ಪೀಸು. ನಮ್ಮ ತಂದೆಯವರು ಅವರು 5-6 ಜನ ಅಣ್ಣ ತಮ್ಮದಿರು, ಅವ್ರಿಗೆ ಜಮೀನು ಬೇರೆ ಬೇರೆ ಕಡೆ ಇರೋದ್ರಿಂದ ಎಲ್ಲ ಅವ್ರವ್ರ ಪಾಲು ಮಾಡ್ಕೊಂಡ್ಮೇಲೆ ನಮಗೂ ಕೂಡ ಜಮೀನು ಒಂದು 3 ಎಕರೆ, 3 ಎಕರೆ, ಒಂದು 2 ಎಕರೆ ಈ ಥರ ಸಪ್ರೇಟ್ ಜಾಗದಾಗ ಸಿಕ್ಕಿದೆ. ನಮಗೆ ಸ್ವಲ್ಪ ಹೇಮಾವತಿ ರಿವರ್ ಸೈಡಲ್ಲೂ ಸ್ವಲ್ಪ ತೋಟ ಸಿಕ್ಕಿದೆ, ಒಂದು 3 ಎಕರೆ. ಅಲ್ಲಿ ಏನು ಅಂದರೆ ಮಳೆ ಬಂದ ತಕ್ಷಣ ಈ ಬ್ಯಾಕ್ ವಾಟರ್ ಬಂದ್ಬಿಡುತ್ತೆ. ಅಲ್ಲಿ ಮೆಣಸನ್ನು ಹಾಕಿದ್ವಿ, ತುಂಬ ಫಸಲು ಚೆನ್ನಾಗಿ ಬಂದಿತ್ತು. 2019ರಲ್ಲಿ ಹೆವಿ ಫ್ಲಡ್ ಬಂತಲ್ಲ, ಆವಾಗ ನಮ್ಮ ತೋಟಕ್ಕೆ ಫುಲ್ಲು ನೀರು ಬಂದು 8 ದಿವಸ ನೀರು ನಿಂತು ಮೆಣಸು ಸಂಪೂರ್ಣ ಹಾಳಾಗೋಯ್ತು. ಅದು ಬೇಜಾರಾಯ್ತು ನಮ್ಮ ಮನಸ್ಸಿಗೆ, ತುಂಬ ಚೆನ್ನಾಗಿ ಬಂದಿತ್ತು. 1.5-2 ಟನ್ ಕುಯ್ಯೋಷ್ಟು ಮೆಣಸಿತ್ತು ಆ ವರ್ಷ. ಸಂಪೂರ್ಣ ಬೀಳೆಲ್ಲ ಹೋಯ್ತು, ನೀರು ನಿಲ್ತು ಅಂದ್ರೆ ನಿರ್ವಹಣೆ ಮಾಡಕ್ ಆಗ್ಲಿಲ್ಲ. ಅದು ಮನ್ಸಿಗೆ ಬೇಜಾರಾದಾಗ ಏನ್ ಮಾಡಿದ್ವಿ ಅಂದ್ರೆ ಇದಕ್ಕೆ ಬದಲಾಗಿ ಇದನ್ನ ಜೊತೆಗೆ ಇನ್ನೇನಾರು ಒಂದು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಈ ಮೆಣಸು ಏನು ಹಾಕಿದ್ವಿ ನಾವು ಸಿಲ್ವಾರ್ ಮರಕ್ಕೆ, ಅದ್ರ ಪಕ್ಕದಲ್ಲೇನೆ ಅಡಿಕೆ ಹಾಕಿದ್ವಿ. ಇದು ಬೆಳೆದ್ರೆ ನೋಡೋಣ ಆಗ್ಬೋದಾ ಅಂತ ಈಗ ಅದು ಹಾಕಿದ್ವಿ. ನೀರು ಬಂದು ನಿಂತ್ರೂ ಏನು ತೊಂದರೆ ಇಲ್ಲ. ಅಲ್ಲಿ ಪ್ರಯೋಗ ಮಾಡಿದ್ದು ಈಗ ಬೇರೆ ಎಲ್ಲ ಫ್ಲಾಟ್ಗಳಿಗೂ ಮಾಡಿದ್ದೀವಿ. ಎಲ್ಲ ಕಡೆನೂ ಬರ್ತಾ ಇದೆ, ಎಲ್ಲ ಚೆನ್ನಾಗಿ ಆಗಿದೆ. ಎಲ್ಲ ಕಡೆನೂ ಹಂಗಾಗಿ ಅಡಿಕೆನ ಹಾಕೊಂಡ್ರಿ. ಅಡಿಕೆನೂ ಕೂಡ ಚೆನ್ನಾಗಿದೆ, ಅಡಿಕೆನೂ ಚೆನ್ನಾಗಿದೆ, ಕಾಫಿನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಹೊಸ ತಳಿಗಳು ಏನು ನಮಗೆ ಕಾಫಿ ಬೋರ್ಡಿಂದಾಗ್ಲಿ ಮತ್ತೆ ಬೆಳೆಗಾರರು ನಮ್ದೇನು ಸಂಘ ಇದೆ ಅಲ್ಲೆಲ್ಲ ಈ ತರ ಏನು ಹೇಳ್ತಿರ್ತಾರೆ, ಅವ್ರೇನು ನಮಗೆ ಹೇಳ್ತಾರೆ ಅದನ್ನ ಕೆಲವೊಂದು ಸಣ್ಣ ಪುಟ್ಟದ್ದಾದ್ರೂ ನಾವು ಅದನ್ನ ಅಡಾಪ್ಟ್ ಮಾಡ್ತಾ ಇದೀವಿ ತೋಟದೊಳಗಡೆ. ಆಮೇಲೆ ನಾವು ಈ ಕೀಟನಾಶಕಗಳು ಅವನ್ನೆಲ್ಲ ಯೂಸ್ ಮಾಡಿದ್ವಿ, ಜಾಸ್ತಿ ಯೂಸ್ ಮಾಡಲ್ಲ. ಆಮೇಲೆ ಅದ್ರ ಜೊತೆಗೆ ನಾವು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ. ಆಮೇಲೆ ಕಳೆನಾಶಕನ ಇವತ್ತವರೆಗೂ ನಮ್ಮ ತೋಟಕ್ಕೆ ನಾವು ಸಿಂಪಡಣೆ ಮಾಡಿಲ್ಲ. ಈಗ ಕಾಫಿ ತೋಟದಲ್ಲಿ ಸಾಕಷ್ಟು ಕೆಲಸಗಳಿರುತ್ತೆ. ಪ್ರತಿಭಾ ಅವರೇ, ತಾವು ಏನೇನು ಕೆಲಸ ಮಾಡ್ತೀರಾ, ಹೇಗೆ ನೆರವಾಗ್ತೀರಾ ಯಶವಂತ್ ಅವ್ರಿಗೆ? ಅದೇ ವಿಡ್ ಕಟರ್ ಹಳ ಹೊಡೆಯೋಕೆ ಹೋದಾಗ ಅವ್ರ ಜೊತೆ ನಾನು ಹೋಗ್ತೀನಿ ಸರ್. 2 ವಿಡ್ ಕಟರ್ ಇದಾವೆ ನಮ್ಮ ಮನೇಲಿ, ನಾನೊಂದು ಅವರೊಂದು ಆ ಥರ ಯೂಸ್ ಮಾಡ್ತೀವಿ. ಚಿಗುರು ತೆಗೆಯೋದು ಅಂತ ಇರುತ್ತೆ ತೋಟದಲ್ಲಿ, ಅದನ್ನು ಚಿಗುರು ತೆಗೆಯೋದು ಮಾಡ್ತೀವಿ. ಲೇಬರ್ಸ್ಗಳು ಬಂದಾಗ ಒಂದೊಂದ್ಸಲ ದೆಬ್ಬೆಯಲ್ಲಿ ಹಳ ಹೊಡೆಯೋದಿರುತ್ತೆ, ಅವ್ರ ಜೊತೆ ಹೋಗ್ತೀನಿ, ನಾನು ನೋಡ್ಕೊತೀನಿ ಕೆಲಸ ಮಾಡ್ತಾರೆ ಅದನ್ನ. ಮತ್ತೆ ಕಸಿ ಮಾಡೋದು ಇವಾಗಿನ್ನೂ ಅದನ್ನ ಕಲ್ತ್ಕೋತಾ ಇದ್ದೀನಿ ಸರ್, ಅದನ್ನ ನೋಡ್ಕೊಂತೀವಿ. ಕಾಫಿ ಕ್ರಾಪ್ ಬಂದಿದ್ದಾಗ ಅವಾಗ ನಾವು ಅದನ್ನ ಕ್ರಾಪ್ ಮಾಡ್ತೀವಿ. ಕುಯ್ಯುವಾಗಲೇ ಜಾಸ್ತಿ ಕೆಲಸ. ಹೌದು ಸರ್, ಕುಯ್ಯಬೇಕಾದ್ರೆ ಆಮೇಲೆ ಮತ್ತೆ ಅದು ಕುಯ್ದಾದ್ಮೇಲೆ ಮತ್ತೆ 40 ಡೇಸ್ ಗ್ಯಾಪ್ ಇರುತ್ತೆ. ಈ ಕಾಫಿ ಕುಯ್ದ ಮೇಲೆ ಒಂದು 40 ಡೇಸ್ ಗ್ಯಾಪ್ ಕೊಡ್ಬೇಕು ಗಿಡಿಗೆ, ನಾವು ತಿಳ್ಕೊಂಡಿರೋ ಒಂದು ಇದಕ್ಕೆ. ಆಮೇಲೆ ಅದನ್ನ ಗಿಡನ ಕಸಿ ಅಂತ ಮಾಡಬೇಕು, ಅದು ತುಂಬಾ ಅನುಭವ ಇರೋರು ಮಾಡಬೇಕು. ಅದು ಮಾಡೋದ್ರಿಂದ ನೆಕ್ಸ್ಟ್ ಕ್ರಾಫು ತುಂಬಾ ಚೆನ್ನಾಗಿ ಬರುತ್ತೆ. ಅದು ಮೇಯ್ನು. ಕಾಫಿ ಹಣ್ಣು ಕುಯ್ದ ಮೇಲೆ ಕಸಿ ಮಾಡಿ ಸ್ಪ್ರಿಂಕ್ಲರ್ ಮಾಡಿ ಅದಕ್ಕೆಲ್ಲ ವ್ಯವಸ್ಥೆ ಇದೆ ನಮ್ಮಲ್ಲಿ. ಕೆರೆ ಇದೆ, ಹೊಳೆ ಇದೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ 16 HP ಮೋಟ್ರ್ ಇದೆ. ಇತ್ತೀಚೆಗೆ ಒಂದು ಬೋರ್ವೆಲ್ ತೆಗ್ಸಿದ್ದೀನಿ, ಅದು ಇದೆ. ಅದರಲ್ಲೆಲ್ಲ ನೀರು ಎಷ್ಟು ಸಿಂಪಡಣೆ ಮಾಡಬೇಕು, ಎಷ್ಟು ಕೊಡಬೇಕು ಅಂತ ಎಲ್ಲ ನೋಡಿ ಇಷ್ಟು ಗಂಟೆ ಅಂತ ಕೊಡ್ತೀವಿ. ಕೊಡೋದ್ರಿಂದ ಚೆನ್ನಾಗೆಲ್ಲ ಆಗುತ್ತೆ. ತಿಳ್ಕೊಂಡಿರೋದ್ರಿಂದ ಬೇರೆಯವ್ರು ಮಾಡೋದು ನೋಡೋದ್ರಿಂದ ಎಲ್ಲ ಗೊತ್ತಾಗಿರೋದ್ರಿಂದ ಚೆನ್ನಾಗಿ ಆಗ್ತಾ ಇದೆ ಸರ್. ಫಸಲು ಚೆನ್ನಾಗಿ ಬಂದಿದೆ ಈ ಸರಿ, ಇಳುವರಿ ಚೆನ್ನಾಗಿದೆ, ಒಳ್ಳೆ ರೇಟು ಸಿಕ್ಕಿದೆ, ಹಂಗಾಗಿ ಅನುಕೂಲ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಎಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ಲಾಭ ಇದೆ, ನಷ್ಟ ಇಲ್ಲ. ನಾವು ಅದನ್ನು ಪ್ರೀತಿ ಮಾಡಿದರೆ ಅದು ಖಂಡಿತ ನಮಗೆ ಅನುಕೂಲ ಆಗುತ್ತೆ. ಈ ವಿದ್ಯಾವಂತರು ಓದಿ ಜಾಸ್ತಿ ಅಲ್ಲಿ ಇಲ್ಲಿ ಅಂತ ಕೆಲಸ ಹುಡ್ಕೋಕ್ಕಿಂತ ಜಮೀನಿದ್ರೆ ಅವರು ಜಮೀನಲ್ಲೇ ಕೆಲಸ ಮಾಡಿ ಬಂಡವಾಳನ ಹಾಕಿ ದುಡಿಮೆ ಮಾಡಿ ದುಡ್ಡು ತೆಗಿಬಹುದು. ಖಂಡಿತ ಅದು ಕೃಷಿಯಲ್ಲಿ ಲಾಸ್ ಇಲ್ಲ. ಈಗ ವೀಡ್ ಕಟರ್ನ ಆಪರೇಟ್ ಮಾಡೋ ಅಂಥದ್ದನ್ನ ಹೆಂಗೆ ಕಲ್ತ್ಕೊಂಡ್ರಿ?
ನಮ್ಮನೆಯವರೇ ಹೇಳ್ಕೊಟ್ಟಿದ್ದು ಸರ್. ಹಾ, ಹಾ. ನಮ್ಮನೆಯವರೇ ಹೇಳ್ಕೊಟ್ಟಿರೋದು. ಕಷ್ಟ ಆಗೋದಿಲ್ವಾ ಹೆಣ್ಮಗಳಾಗಿ ಅದನ್ನ? ಏನಿಲ್ಲ ಸರ್, ಫಸ್ಟಿಗೆ ಸ್ವಲ್ಪ ಇಟ್ಕೊಳಕ್ ವೆಯ್ಟ್ ಅಂತ ಅನ್ನಿಸ್ತಿತ್ತು, ಆಮೇಲೆ ಏನಿಲ್ಲ ಸರ್, ಮಾಡ್ಬೋದು. ತುಂಬಾ ಕಳೆ ಎಲ್ಲ ಹಾರ್ತಾ ಇರುತ್ತೆ, ಕಲ್ಗಳು ಹೊಡಿತಾ ಇರುತ್ತೆ. ಅದಕ್ಕೆ ಪ್ರೊಟೆಕ್ಟಿವ್ ಆಗಿ ಗ್ಲೌಸ್ ಮತ್ತೆ ಮಾಸ್ಕ್ ಎಲ್ಲ ಕೊಟ್ಟಿರ್ತಾರ ಸರ್, ರೈನ್ ಕೋಟ್ಸ್ ಎಲ್ಲ ಇರುತ್ತೆ, ಹಾಗಾಗಿ ಏನು ತೊಂದರೆ ಆಗೋದಿಲ್ಲ. ಅದನ್ನ ಹಾಕೊಂಡು ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು. ಹೌದು. ಇಬ್ರು ಸೇರಿದ್ರೆ ಒಂದ್ ದಿವಸದಲ್ಲಿ ಎಷ್ಟು ಎಕರೆ ಕಳೆ ಹೊಡಿತೀರಿ? ಒಂದು 1/2-3 ಎಕರೆ ಹೊಡಿತೀವಿ ಸರ್. 1/2-3 ಎಕರೆ ಅಷ್ಟೇ ಆಗೋದಲ್ವಾ? ಅಂದ್ರೆ ಜಾಸ್ತಿ ಅಂತ ನಾವು ಹೊಡಿಲೇಬೇಕು ಅಂತ ನಾವು ಆತರ ಇದು ಮಾಡಲ್ಲ. ನಮ್ಮ ಫ್ರೀ ಟೈಮಲ್ಲಿ ಇವಳು ಮನೆ ಕೆಲಸ ಮುಗಿಸಿ ಮಕ್ಳನ್ನ ಸ್ಕೂಲಿಗೆ ಕಳಿಸಿ, ನಮ್ಗೆ 2 ಮಕ್ಳಿದ್ದಾರೆ, ಅವ್ರನ್ನ ಸ್ಕೂಲಿಗೆ ಕಳಿಸಿ, ಮನೇಲಿ ತಾಯಿ ಇರ್ತಾರೆ, ಮಧ್ಯಾಹ್ನ ಎಲ್ಲ ಅಡುಗೆ ಮಾಡಿ ಆಮೇಲೆ ನಾನು ಬೆಳಿಗ್ಗೆನೆ ಹೋಗಿರ್ತೀನಿ. ಆಮೇಲೆ ನಮ್ಮ ಜೊತೆ ಬರ್ತಾರೆ. ನಮ್ಗೆ ಆಗ್ಲಿಲ್ಲ ಅಂದಾಗ ನಮ್ಮ ಜೊತೆ ಮತ್ತೆ ಬೇರೆ ಲೇಬರ್ಗಳನ್ನ ಸೇರ್ಸ್ಕೊಂತೀವಿ, ಅವ್ರನ್ನ ಜೊತೆ ಸೇರ್ಕೊಂಡು ನಾವು ಮಾಡ್ತೀವಿ. ಎಷ್ಟು ಆಗುತ್ತೋ ಅಷ್ಟನ್ನ ಮಾಡ್ತೀವಿ. ಇಷ್ಟೇ ಮಾಡಬೇಕು ಇಲ್ಲ ಆ ಥರ ಏನಿಲ್ಲ. ನಮ್ದೇ ಆಗಿರೋದ್ರಿಂದ ನಮಗೆ ಯಾವಾಗ ಆಗುತ್ತೆ ಅವಾಗೆಲ್ಲ ಕಾಲಕ್ಕೆ ತಕ್ಕಂತೆ ಮಾಡ್ಕೊಂತ ಇದೀವಿ. ಈ ಕಳೆ ಹೊಡೆಯ ಅಂತ ವೀಡ್ ಕಟರ್ಸ್ ಅಂತ ಹೇಳಿ ಏನಿದೆಯೋ ಅದೇ ಸೂಕ್ತ ಅಂತೀರ ಕಳೆ ನಿರ್ವಹಣೆ ಮಾಡ್ಲಿಕ್ಕೆ? ಅದೇ ಸೂಕ್ತ ಸರ್, ಅದೇ ಸೂಕ್ತ. ಲೇಬರ್ ಆದ್ರೆ ತುಂಬಾ ಕಾಸ್ಟ್ ಆಗುತ್ತೆ. ಇವಾಗ ಕಾಫಿ ರೇಟ್ ಜಾಸ್ತಿ ಆಯ್ತು ಅಂತ ಲೇಬರು ಅವ್ರ ಚಾರ್ಜ್ ಜಾಸ್ತಿ ಮಾಡ್ತಾರೆ. ಆಮೇಲೆ ಸಮಯನ ಅವರು ನಿಗದಿ ಮಾಡ್ಕೊಂಡಿದ್ದಾರೆ ಇಷ್ಟಿಷ್ಟು ಅಂತ. ಮುಂಚೆ ಎಲ್ಲ ನಮ್ಮ ತಂದೆ ಕಾಲದಲ್ಲೆಲ್ಲ ಬೆಳಿಗ್ಗೆ ಒಂದು 9 ಗಂಟೆಗೆ ಬಂದ್ರೆ ಇಡೀ ದಿವಸ ಮಾಡ್ತಿದ್ರು, ಸಂಜೆ 4:00ವರೆಗೂ ಇದ್ರು, ಮಧ್ಯಾಹ್ನ 1 ಅವರ್ ಊಟಕ್ಕೆ ರೆಸ್ಟ್ ಮಾಡ್ತಿದ್ರು. ಇವಾಗ ಆ ಥರ ಇಲ್ಲ, 9:00ವರೆಗೆ ಬರ್ತಾರೆ, 2:00ವರೆಗೆ ಹೋಗ್ತಾರೆ. ನಮ್ಮ ಟೈಮಿಂಗ್ಸೇ ಇಷ್ಟು ಅಂತಾರೆ, 500 ಅಂತಾರೆ, 600 ಅಂತಾರೆ. ಇನ್ನು ಬರೋರು ಅವ್ರ ಮೇಸ್ತ್ರಿ ಸಂಬಳ ಕೊಡಿ ಅಂತಾರೆ. ಲೇಬರ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ, ಅದೆಲ್ಲ ಪ್ರಾಬ್ಲಮ್ಮು. ಅದ್ರ ಮಧ್ಯದಲ್ಲಿ ನಮಗೆ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ, ಆನೆ ಹಾವಳಿ ಜಾಸ್ತಿ. ಈಗ ನಮ್ಮೂರಲ್ಲೇ ನಮ್ಮ ಸ್ನೇಹಿತ ಒಬ್ಬರೇ ಈ ಸರಿ ಆನೆ ದಾಳಿ ತುತ್ತಾದ್ರು, ಷಣ್ಮುಖ ಅಂತೇಳಿ. ಅದು ತುಂಬ ಬೇಜಾರು. ಅವರು ಉತ್ತಮವಾದ ಕಾಫಿ ಬೆಳೆಗಾರರು. ಈ ಥರದ್ದೆಲ್ಲ ಇನ್ಸಿಡೆಂಟ್ಗಳಾಗುತ್ತೆ. ಇದನ್ನೆಲ್ಲ ನಿರ್ವಹಣೆ ಮಾಡ್ಕೊಂಡು ಮಾಡೋಂಥದ್ದು ಕೃಷಿಲಿ ಕಷ್ಟ ಇದೆ. ಆದರೆ ಕಾಡು ಪ್ರಾಣಿಗಳ ಹಾವಳಿ ಒಂಚೂರು ಸರ್ಕಾರದವರು ಹೆಚ್ಚಿನ ಗಮನ ಹರಿಸಿ ಅದನ್ನು ನಿರ್ವಹಣೆ ಮಾಡಿದರೆ ತೊಂದರೆ ಏನಿಲ್ಲ, ಮಾಡ್ಬೋದು ಸರ್, ಎಲ್ಲನೂ ಮಾಡೋದು. ಈಗ ಈ ಕಾಫಿಗೆ ಬೇಕಾದಂತಹ ಪೋಷಕಾಂಶಗಳು ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ವರ್ಷದಲ್ಲಿ ಎಷ್ಟು ಸಾರಿ ಕೊಡ್ತೀರಿ ಮತ್ತೆ ಹೇಗೆ ಕೊಡ್ತೀರಿ? ಸರ್ ನಾವು ಫಸ್ಟ್ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ ನಿಮ್ಗೆ ಅಗತ್ಯ ಇದ್ದಷ್ಟು ಸಿಗುತ್ತೆ ಸರ್. ನಮ್ಮ ಹಳ್ಳಿಯಲ್ಲಿ ಸಿಗುತ್ತೆ, ನಮ್ಮ ಹತ್ರನೂ ಇದೆ, ನಮ್ಮಲ್ಲೂ ದನ ಇದೆ ಒಂದು. ಫಸ್ಟ್ ಎಲ್ಲ ನಾವು ನಮ್ಮ ತಂದೆಯವ್ರು ಹೈನುಗಾರಿಕೆನೆ ಮಾಡ್ತಿದ್ರು. ನಮ್ಮ ಮನೇಲಿ ಒಂದು 10 ದನ ಇದ್ದು, ಒಂದು 10 ಹಸು, ಒಂದು 5 ಎಮ್ಮೆ, ಈ ತರ ದನಗಳಿದ್ದು. ಅದ ಕಾಲಕ್ಕೆ ಜಮೀನು ಸ್ವಲ್ಪ ಕಮ್ಮಿ ಆಗ್ತಾ ಓಕೆ, ಮೇವಿಗೆ ಜಮೀನೆಲ್ಲ ಕಡಿಮೆ ಆಗ್ತಾ ಬಂದಾಗ ಈಗ ನಾವು ಸ್ವಲ್ಪ ಅದನ್ನ ನಿಗದಿ ಮಾಡಿ 1 ಹಸು ನಾವು ಸಾಕಿದೀವಿ. ಅದ್ರದ್ದು ಸ್ವಲ್ಪ ಸಿಗುತ್ತೆ, ಮತ್ತೆ ಬೇರೆ ಕಡೆಯಿಂದ ತಗೊಂತೀವಿ ನಾವು. ಅದನ್ನ ತಗೊಂಡು ಜಿಕೆವಿಕೆಲ್ಲ ಎಲ್ಲ ತಿಳ್ಕೊಂಡು ಮಾಡ್ಕೊಂಡು ನಮ್ಮ ಕೃಷಿ ಇಲಾಖೆಲ್ಲೂ ಸಕಲೇಶ್ಪುರ ತಿಳ್ಕೊಂಡು ಅದ್ರ ಜೊತೆಗೆ ಬರೀ ಕೊಟ್ಟಿಗೆ ಗೊಬ್ಬರನೇ ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ. ಅದು ಕ್ಲೈಕೌಡರ್ಮ್, ಮೋನೋಫಾಸ್ ಅಂತ ಅದೇನೇನೋ ಅದನ್ನೆಲ್ಲ ಹಾಕಿ ಕ್ಲೀನ್ ಮಾಡಿ ಅದನ್ನೆಲ್ಲ ಮಿಶ್ರಣ ಮಾಡಿ ಇಟ್ಟು ಅದ್ರ ಜೊತೆಗೆ ಕೆಮ್ಮಣ್ಣನ್ನು ಹಾಕಿ ಅದನ್ನು ಮಿಶ್ರಣ ಮಾಡಿ ಫಸ್ಟ್ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಒಂದೊಂದು ಗಿಡಕ್ಕೆ ಎಷ್ಟು ಕೊಡ್ತೀರಿ? ಗಿಡನ ಗಾತ್ರಕ್ಕೆ ಅದ್ರ ವಯಸ್ಸಿಗೆ ತಕ್ಕನ ಕೊಡ್ತೀವಿ ಸರ್. ಈಗ ಒಂದು 10 ವರ್ಷದ್ದು, 15 ವರ್ಷದ, 20 ವರ್ಷದ ಗಿಡಗಾದ್ರೆ ಅದಕ್ಕೆ ಒಂದು 5 kg 6 kg ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಆ ಥರ. ಈಗ ಅದನ್ನ ಪೌಷ್ಟೀಕರಣ ಮಾಡ್ತೀನಿ ಅಂತೇಳಿ ಹೇಳಿದ್ರು, ಟ್ರೈಕೋಡರ್ಮ ಅಥವಾ ಸೂಕ್ಷ್ಮಾಣು ಜೀವಿಗಳನ್ನೆಲ್ಲ ಬಳಕೆ ಮಾಡ್ಕೊಂಡು ಹೇಗೆ ಮಾಡ್ತೀರಾ ಅದನ್ನ? ಸರ್ ಈಗ ಫಸ್ಟ್ ಗೊಬ್ಬರ ತೆಗೆದು ಅದನ್ನ ಹಸಿ ಇರುತ್ತಲ್ಲ ಅದನ್ನೆಲ್ಲ ಆರ ಹಾಕಿ ಒಣಗಿಸಿ ಡ್ರೈ ಮಾಡಿ ಅದನ್ನ ಮತ್ತೆ ಗುಡ್ಡೆ ಮಾಡಿ ಅದಕ್ಕೆ ಹೊರಗಡೆಯಿಂದ ಮಣ್ಣು ತಗೊಬಂದು ಆ ಮಣ್ಣನ್ನು ಮಿಕ್ಸ್ ಮಾಡಿ ಅದ್ರ ಜೊತೆ ಕ್ಲೈಕಾಡೋನ್ ಮಿಕ್ಸ್ ಮಾಡಿ ಅದಕ್ಕೆ ನೀರು ಹಾಕಿ ಅದು ಮೇಲ್ಗಡೆಯಿಂದ ಈ ತೆಂಗಿನ ಗರಿ ಮತ್ತೆ ಅಡಿಕೆ ಗರಿ ಏನು ಬರುತ್ತೆ ಅದನ್ನೆಲ್ಲ ಮುಚ್ಚಿ ಅದೊಂದು 30 days ಅದನ್ನ ಹಂಗೆ ಸ್ಟೋರ್ ಮಾಡಿ ಆಮೇಲೆ ಮಳೆ ಸ್ವಲ್ಪ ಸ್ಟಾರ್ಟಿಂಗ್ ಶುರುವಾದಾಗ ನಾವು ನೀರೆಲ್ಲ ಹೊಡೆದು ತೋಟಕ್ಕೆ ಬ್ಲಾಸಮ್ ಎಲ್ಲ ಆಗಿ ಮತ್ತೆ ಇದೆಲ್ಲ ಆದಮೇಲೆ ಮಳೆ ಶುರುವಾಯಿತು ಅನ್ನೋ ಟೈಮಲ್ಲಿ ಹಾಕ್ತೀವಿ. ರಾಸಾಯನಿಕ ಗೊಬ್ಬರಗಳನ್ನು ಯಾವ್ಯಾವ ಕೊಡ್ತೀರಾ ಮತ್ತು ಯಾವ ಗೊಬ್ಬರ ಬಳಕೆ ಮಾಡ್ತೀರಿ? ಸರ್ ನಾವು ಫಸ್ಟ್ ಈಗ ಸ್ಟಾರ್ಟಿಂಗ್ ಕೊಡ್ಬೇಕಾದ್ರೆ ಯೂರಿಯಾ ಪೊಟ್ಯಾಷ್ ಹಾಕ್ಕೊಡ್ತೀವಿ. 2ನೇ ಸರಿ 19 3ನೇ ಸರಿನೂ ಆ ವರ್ಷದ ಮಳೆ ಯಾವ ಥರ ಬಂದಿರುತ್ತೆ ಅದನ್ನ ನೋಡ್ಬಿಟ್ಟು ಅವತ್ತಿನ ಕರೆಕ್ಟಾಗಿ ಯಾವ್ದು ಬೇಕೋ ಅದನ್ನು ಹಾಕ್ತೀವಿ ಸರ್. ಮೆಣಸು ಎಷ್ಟಿದೆ ಈಗ? 6 ಎಕರೆ ತೋಟ ಮಾಡಿದೀವಲ್ಲ ಅದರಲ್ಲಿ 3 ಎಕರೆ ಬಿಟ್ಟು ಇನ್ನು 3 ಎಕರೆ ತೋಟದಲ್ಲೆಲ್ಲ ಇದೆ ಸರ್. 3 ಎಕರೆನಲ್ಲಿ ಇದೆ. ಮೆಣಸಿಗೆ ಏನಾದರೂ ವಿಶೇಷವಾಗಿ ಕಾಳಜಿ ತೋರಿಸ್ತೀರಾ? ಕಾಫಿಗೆ ಏನು ಹಾಕ್ತಿವಿ ಅದನ್ನೇ ಆ ಗೊಬ್ಬರಗಳನ್ನೇ ಅದಕ್ಕೂ ಹಾಕ್ತಿವಿ. ಅದಕ್ಕೂ ಹಾಕ್ತೀರಾ? ಸ್ಪ್ರೇ ಮಾಡ್ತೀವಿ. ಕೊಟ್ಟಿಗೆ ಗೊಬ್ಬರನೂ ಕೂಡ ಕೊಡ್ತೀರಾ? ಕೊಟ್ಟಿಗೆ ಗೊಬ್ಬರ ಸಹ ಹಾಕ್ತಿವಿ ಸರ್. ಎಷ್ಟು ಇಳುವರಿ ಬರುತ್ತೆ ಮೆಣಸು? ಮೆಣಸು ಒಂದು ವರ್ಷಕ್ಕೆ ಒಂದು 8 ರಿಂದ 10 ಕ್ವಿಂಟಾಲ್ ಅಷ್ಟು ಆಗುತ್ತೆ ಸರ್. 8 ರಿಂದ 10 ಕ್ವಿಂಟಾಲ್ ಆಗುತ್ತೆ. ಅದು ಪೂರ್ಣ ಇದ್ದಿದ್ರೆ ಇನ್ನೂ ಜಾಸ್ತಿ ಬರ್ತಾ ಇತ್ತು. ಹೌದು ಸರ್, ಖಂಡಿತ ಬರ್ತಿತ್ತು. ಆಮೇಲೆ ಬೀಳುಗಳು ಅಷ್ಟೇ, ನಾವು ಎಷ್ಟೇ ಮಾಡಿದ್ರು ಹೆವಿ ಮಳೆ ಆದಾಗ ಇಲ್ಲ ಕೊಳೆ ರೋಗ ಬಂದಾಗ ಅದು ನಿರ್ವಹಣೆ ಮಾಡಕ್ ಆಗಲ್ಲ. ಒಂದೊಂದು ಟೈಮ್ ಬೀಳೆ ಹೋಗ್ಬಿಡ್ತವೆ, ಇಲ್ಲ ಒಂದೊಂದು ಟೈಮ್ ಮರಗಳೇ ಹೋಗ್ಬಿಡ್ತವೆ, ಸಿಲ್ವರ್ ಮರಗಳೇ ಹೋಗ್ಬಿಡ್ತವೆ ಒಂದೊಂದು ಟೈಮ್. ಆಗ ಆ ಬೀಳೆ ಹೋಗ್ಬಿಡುತ್ತೆ. ಆಮೇಲೆ ಒಂದು ವರ್ಷ ನಾವು ಆ ಮರಗಸಿ ಮಾಡ್ಲಿಲ್ಲ ಅಂತ ಅಂದಾಗ ಹೆವಿ ಗಾಳಿ ಇದ್ದಾಗ ಮರಗಳೇ ಹೋಗ್ಬಿಡ್ತವೆ, ಒಳ್ಳೆ ಫಸಲಿರೋ ಅಂತ ಮರಗಳೇ ಬಿದ್ದೋಗ್ಬಿಡ್ತವೆ. ಆ ಥರದ್ದೆಲ್ಲ ಸಮಸ್ಯೆ ಬರುತ್ತೆ ಅದರಲ್ಲೂ.
ಅದು ಇದ್ದಿದ್ರಲ್ಲಿ ನಮಗೆ ಆಗೋಷ್ಟು ನಾವು ಪ್ರಯತ್ನ ಪಟ್ಟು ಉಳಿಸಿದ್ದೀವಿ, ಬೆಳೀತಾ ಇದ್ದೀವಿ. ಕಾಫಿ ಎಷ್ಟು ಇಳುವರಿ ಬರ್ತಾ ಇದೆ ನಿಮ್ಗೆ? ಒಟ್ಟು 8 ಎಕರೆಯಲ್ಲಿ ನಾವೊಂದು 180 ಚೀಲ. 180 ಚೀಲ. ಪಾರ್ಚ್ಮೆಂಟ್ ಎಲ್ಲ ಚೆರಿ ಸರ್. ಚೆರಿ ಎಲ್ಲದನ್ನು ಚೆರಿನೇ ಮಾಡ್ಬೋದು? ಎಲ್ಲ ಚೆರಿನೇ ಸರ್. ಯಾಕೆ ಪಾರ್ಚ್ಮೆಂಟ್ ಮಾಡೋಕ್ಕಾಗಲ್ವಾ? ಪಾರ್ಚ್ಮೆಂಟ್ ಮಾಡೋಕ್ಕೆ ಪಲ್ಪರ್ ಇಲ್ಲ, ಸ್ವಲ್ಪ ಅಲ್ಲಿ ದೂರ ಹೋಗಬೇಕು ಬರಬೇಕು, ಅದು ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಹಂಗಾಗಿ ಎಲ್ಲ ಚೆರಿನೇ ಮಾಡಿ ಚೆರಿನೇ ಒಣಗಿಸಿ ಅದೆಲ್ಲ ನೋಡಿ ಕೊಡ್ತೀವಿ ಸರ್. ಈಗ ಚೆರಿನೇ ಮಾಡೋ ಅಂಥದ್ದು ಹೆಚ್ಚು ಸೂಕ್ತ ಅಂತೀರೋ ಅಥವಾ ಅದನ್ನ ಪಾರ್ಚ್ಮೆಂಟ್ ಮಾಡೋ ಅಂಥದ್ದು ಸೂಕ್ತ ಅಂತ? ಸರ್ ಪಾರ್ಚ್ಮೆಂಟ್ ಮಾಡೋ ಅಂಥದ್ದು ಸೂಕ್ತ. ಇವತ್ತಿನ ವಾತಾವರಣಕ್ಕೆ ಆವಾಗ ಪಿಕ್ಕಿಂಗ್ ಟೈಮಲ್ಲಿ ಮಳೆ ಬಂದರೆ ನಾವು ಚೆರಿ ಮಾಡಿಟ್ರೆ ಒಣಗ್ಸೋಕ್ಕಾಗಲ್ಲ, ಜಾಸ್ತಿ ಬಿಸಿಲು ಬೇಕು, ಓಪನ್ ಪ್ಲೇಸ್ ಇರಬೇಕು, ಡ್ರೈಯಿಂಗ್ ಗಾರ್ಡ್ ಎಲ್ಲ ತುಂಬ ಚೆನ್ನಾಗಿರ್ಬೇಕು. ಈಗ ಪಾರ್ಚ್ಮೆಂಟ್ ಮಾಡಿದ್ರೆ 2-3 ಬಿಸಿಲು 4 ಬಿಸಿಲಿಗೆಲ್ಲ ಒಣಗ್ಬಿಡುತ್ತೆ, ಒಣಗಿಸ್ಬಿಟ್ಟು ಎತ್ತಿಡ್ಬೋದು, ಜಾಗನೂ ಕಮ್ಮಿಲೇ ಆಗುತ್ತೆ. ಆದರೆ ನಮಗೆ ಸರ್ ವಿಶಾಲವಾಗಿ ಜಾಗ ಇದೆ, ಮನೆ ಹತ್ರ ಪಕ್ಕದಲ್ಲೇ ಗದ್ದೆ ಇದೆ, ಬೇಕು ಅಂದ್ರೆ ಅಲ್ಲಿ ಒಣಗಿಸ್ಬೋದು. ನಾವು ಚಿರಿಲೇ ಆಗುತ್ತೆ ಅಂತ ಮಾಡ್ಕೊಂಡಿದ್ವಿ. ಇವತ್ತಿಗೆ ಏನು ಕಾಫಿ ನಾವು ಕೊಡಕ್ಕೆ ಹೋದಾಗ OT ಚೆಕ್ ಮಾಡ್ತಾರೆ. OTಲಿ ನಮ್ಮದು ಯಾವಾಗಲೂ 28.3, 28.6 ಈ ಥರ, ನಾವು 28 ಮೇಲೇ ನಮಗೆ OT ಬರ್ತಾ ಇದೆ ಕಾಫಿಲಿ. ಆ OT ನೋಡ್ಬಿಟ್ಟೆ ರೇಟ್ ಫಿಕ್ಸ್ ಮಾಡ್ತಾರೆ. ಇವತ್ತು ಚೆನ್ನಾಗಿದೆ ಸರ್, ನಮಗೆ ಒಳ್ಳೆ ರೇಟ್ ಸಿಗ್ತಾ ಇದೆ, ಇಳುವರಿನೂ ತುಂಬ ಚೆನ್ನಾಗಿ ಬರ್ತಾ ಇದೆ. OT ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಏನೇನು ಮಾಡಬೇಕು? ಪೋಷಕಾಂಶಗಳು ಜಾಸ್ತಿ ನಾವು ಕೊಟ್ಟಿಗೆ ಗೊಬ್ಬರನೂ ಯೂಸ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಕುರಿ ಗೊಬ್ಬರನೂ ಯೂಸ್ ಮಾಡ್ತೀವಿ ನಾವು. ಕುರಿ ಗೊಬ್ಬರನೂ ಅದು ಹೊರಗಡೆಯಿಂದ ತಂದು ಕೊಡ್ತಾರೆ. ಆಮೇಲೆ ನಾವು ಸ್ಟಾರ್ಟಿಂಗಲ್ಲಿ ಸುಣ್ಣನೂ ಹಾಕ್ತೀವಿ. ಎಲ್ಲ ಸರ್ ಈಗೇನು ನಾವು ವಿಜ್ಞಾನಿಗಳಿಂದ ತಿಳ್ಕೊಂಡು ಅದನ್ನು ಸರಿಯಾಗಿ ಫಾಲೋ ಅಪ್ ಮಾಡಿದರೆ ಅವ್ರು ಹೇಳಿದ ರೀತಿಲಿ ಎಲ್ಲ ನಿರ್ವಹಣೆ ಚೆನ್ನಾಗಾಗುತ್ತೆ, ಉತ್ತಮವಾದ ಫಸಲು ಸಿಗುತ್ತೆ. ಪ್ರತಿ ವರ್ಷನೂ ಮಣ್ಣು ಪರೀಕ್ಷೆ ಮಾಡಿಸ್ತೀವಿ ಅಂತ ಹೇಳಿದ್ರಿ. ಮಣ್ಣು ಪರೀಕ್ಷೆ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಏನೇನು ಅನುಕೂಲ ಆಗಿದೆ ನಿಮ್ಗೆ? ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡಕ್ಕೆ ಈಗ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಅದರಲ್ಲಿ ನಮ್ಮ ಮಣ್ಣಿನಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನ ಅವ್ರು ನಮಗೆ ಕಂಡಿಡ್ದು ಹೇಳಿದ್ದಾರೆ. ಅದಕ್ಕೆ ಯಾವ ಪೋಷಕಾಂಶಗಳನ್ನ ನೀಡಿದ್ರೆ ನಿಮ್ಮ ಬೆಳೆ ಉತ್ತಮವಾಗಿ ಬೆಳೆಯುತ್ತೆ ಅಂತ ಅವ್ರು ನಮಗೆ ಪರೀಕ್ಷೆ ಮಾಡಿ ಹೇಳಿದ್ರಿಂದ, ಅದೇ ರೀತಿ ನಮ್ಗೆ ಮಣ್ಣಿಗೆ ಯಾವ್ದು ರೀತಿ ಸುಣ್ಣ ಹಾಕ್ಬೇಕಾ ಅಥವಾ ಜಿಪ್ಸಮ್ ಬಳಕೆ ಮಾಡಬೇಕಾ ಆ ರೀತಿ ನಾವು ಬಳಕೆ ಮಾಡೋದ್ರಿಂದ ನಮ್ಮ ಬೆಳೆಗಳು ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಸರ್. ಮಣ್ಣು ಪೋಷಕಾಂಶವಾಗಿ ಇದೆ, ಆರೋಗ್ಯವಾಗಿ ಮಣ್ಣಿದೆ, ಹಾಗಾಗಿ ನಮ್ಮ ಬೆಳೆ ಸಹ ಉತ್ತಮವಾಗಿ ಬೆಳೀತಾ ಇದೆ. ದೇಸಿ ಕೋರ್ಸ್ ಮಾಡೋದ್ರಿಂದ ನಮಗೆ ಏನು ಅನುಕೂಲ ಆಗಿದೆ ನನಗೆ ಅಂದ್ರೆ, ಈಗ ಯಾವ್ದು ಕೀಟ ಆಗಿದೆ, ಯಾವ್ದು ಪೀಡೆ ಇದೆ, ಯಾವ್ದು ವೈರಸ್ ಇದೆ, ಅದನ್ನೆಲ್ಲ ಇವ್ರು ಬೇಗ ಐಡೆಂಟಿಫೈ ಮಾಡ್ತಾರೆ ನನಗಿಂತ. ಅದಕ್ಕೆ ನಾವು ಏನು ಸಿಂಪಡಣೆ ಮಾಡಬೇಕು, ಏನನ್ನ ಕೊಡಬೇಕು ಅನ್ನೋದು ಇವರಿಂದ ನನಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗ್ತಿದೆ. ಅದನ್ನ ಒಳ್ಳೇದಾಗಿದೆ ನನಗೆ, ಅದರಿಂದ ಅನುಕೂಲ ಆಗ್ತಿದೆ ಸರ್. ಏನಾದರೂ ಕೀಟಗಳು ರೋಗಗಳು ಬರೋ ಅಂತ ಸಾಧ್ಯತೆ ಇರುತ್ತೆ ತೋಟದಲ್ಲಿ? ಖಂಡಿತ ಇರುತ್ತೆ ಸರ್, ಖಂಡಿತ ಬರುತ್ತೆ. ಜಾಸ್ತಿ ಮಳೆ ಬಂದು ಜಾಸ್ತಿ ಆದರೆ ಕೊಳೆ ರೋಗ ಬರುತ್ತೆ, ಕಾಫಿ ಉದುರು ಹೋಗುತ್ತೆ. ಅದಕ್ಕೆಲ್ಲ ಸ್ಪ್ರೇ ಟೈಮ್ ಸರಿಯಾಗಿ ಕೊಡಬೇಕಾಗುತ್ತೆ, ಮಳೆ ಜಾಸ್ತಿ ಶುರು ಆಗೋಕ್ಕಿಂತ ಮುಂಚೆನೆ. ಅದಕ್ಕೆಲ್ಲ ಒಳ್ಳೊಳ್ಳೆ ಏನು ಇದೆ ಅದನ್ನೆಲ್ಲ ಮೆಡಿಸಿನ್ಸ್ ಯೂಸ್ ಮಾಡಿದರೆ ನಿರ್ವಹಣೆ ಮಾಡ್ಬೋದು. ಮಣ್ಣು ಪರೀಕ್ಷೆ ಮಾಡಿಸಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಬೇರೆ ಥರದ ಏನೇನು ಅನುಕೂಲ ಆಗಿದೆ ನಿಮಗೆ? ಸರ್ ನಾವು ಮುಂಚೆ ನಮಗೆ ಏನು ಗೊತ್ತಾಗ್ತಿತ್ತಿಲ್ಲ, ಸಗಣಿ ಗೊಬ್ಬರ ಹಾಕ್ಬೇಕಾ ಹಾಕ್ಬಿಡ್ತಿದ್ವಿ, ಅದಕ್ಕೆ ಏನು ಮಿಕ್ಸ್ ಮಾಡಬೇಕು ಡೈರೆಕ್ಟಾಗಿ ಅದನ್ನು ಕೊಡಂಗಿತ್ತಿಲ್ಲ. ಅದು ಕೊಡೋದ್ರಿಂದಲೂ ತೊಂದರೆ, ಅದು ಹಾಕೋದ್ರಿಂದ ಭಾರಿ ಅನುಕೂಲ ಅಂತ ಹೇಳ್ತಿದ್ರು. ಅದನ್ನು ಡೈರೆಕ್ಟಾಗಿ ಹಂಗೆ ಅಪ್ಲೈ ಮಾಡೋದ್ರಿಂದಲೂ ಸಮಸ್ಯೆ ಇದೆ. ಅದನ್ನ ಯಾವ ಥರ ನಿರ್ವಹಣೆ ಮಾಡಬೇಕು, ಅದಕ್ಕೆ ಏನು ಕೊಡಬೇಕು ಅನ್ನೋದು ಗೊತ್ತಾಗಿದೆ. ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಮ್ಮ ಮಣ್ಣಿಗೆ ನಮ್ಮ ತೋಟದೊಳಗಡೆ ನಾವು ಏನೇನು ಹಾಕಬೇಕು, ಏನು ಯೂಸ್ ಮಾಡಬೇಕು, ಯಾವ ಮಟ್ಟದಲ್ಲಿ ಯೂಸ್ ಮಾಡಬೇಕು, ನಮ್ಮ ಭೂಮಿಗೆ ಇವತ್ತು ಅದಕ್ಕೆ ಏನು ಅವಶ್ಯಕತೆ ಇದೆ, ಯಾವ ರಾಸಾಯನಿಕ ಗೊಬ್ಬರ ಆಗಲಿ ಅಥವಾ ಬೇರೆ ಏನೇ ಆಗಲಿ ಏನು ಕೊಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಮಣ್ಣು ಪರೀಕ್ಷೆಯಿಂದ ಅದೊಂದು ಉತ್ತಮವಾಗಿದೆ. ನಮಗೆ ಬೆಳೆಗಾರರ ಸಂಘದಲ್ಲಿ ಸಕಲೇಶ್ಪುರದಲ್ಲೇ ಇದೆ, ಅಲ್ಲೇ ಅವ್ರು ಮಣ್ಣು ಪರೀಕ್ಷೆ ಮಾಡಿಕೊಡ್ತಾರೆ, ನಾವು ಅಲ್ಲೇ ಮಾಡಿಸ್ತಿದ್ದೀವಿ. ಒಟ್ಟಿಗೆ ಈ ಕಾಫಿ ತೋಟದಿಂದ ಒಳ್ಳೆ ಆದಾಯ ಇದೆ ಅಂತ ಹೇಳಂತೀರಿ? ನಮಗಿದೆ ಸರ್. ಎಲ್ಲರೂ ಪ್ರೀತಿಯಿಂದ ಮಾಡಿದ್ರೆ, ಕಷ್ಟಪಟ್ಟು ಮಾಡಿದ್ರೆ ಒಳ್ಳೆ ಆದಾಯ ಇದೆ, ಇನ್ಕಮ್ ಇದೆ. ವಿಜ್ಞಾನಿಗಳಿದ್ದಾರೆ, ಕೃಷಿ ವಿಜ್ಞಾನಿಗಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತವರು, ತೋಟಗಾರಿಕೆ ಇಲಾಖೆಯವರು, ಅವ್ರ ಸಲಹೆ ಸೂಚನೆಗಳನ್ನು ತಗೊಂಡು ನಿರ್ವಹಣೆ ಮಾಡೋದ್ರಿಂದ ಲಾಭ ಇದೆ, ಖಂಡಿತ ಲಾಭ ಇದೆ ಸರ್. ಭತ್ತ ಎಷ್ಟು ಎಕರೆನಲ್ಲಿ ಬೆಳಿತೀರಿ ಸರ್? ಭತ್ತ ನಮ್ದು 3 ಎಕರೆ ಗದ್ದೆ ಇದೆ. 3 ಎಕರೆ ಗದ್ದೆಯಲ್ಲಿ ತುಂಗ ಭತ್ತ ಬೆಳಿತೀವಿ, 1 ಎಕರೆ ರಾಜಮುಡಿ ಭತ್ತ ಬೆಳಿತೀವಿ. ಅದನ್ನ ನಾವು ನಮಗೆ ಊಟಕ್ಕೆ ಅಂತ ಇಟ್ಕೊಂಡಿದೀವಿ, ಅದಕ್ಕೋಸ್ಕರನೇ ಬೆಳ್ಕೊಂತೀವಿ. ನಮ್ಮ ತಂದೆ ಕಾಲದಿಂದಲೂ ಅದನ್ನ ಅವರು ಪಾಲಿಸ್ಕೊಂಡ್ ಬಂದಿದ್ರು, ಆ ತಳಿನೇ ನಾವು ಈಗಲೂ ಯೂಸ್ ಮಾಡ್ತೀವಿ, ಅದನ್ನೇ ಬೆಳೆಯೋದು ನಾವು. ನಮ್ಮ ಮನೆಗೆ ಅದನ್ನೇ ಊಟಕ್ಕೆ ನಾವು ಯೂಸ್ ಮಾಡೋದು. ಮಲೆನಾಡಿನಲ್ಲಿ ತುಂಬಾ ಜನ ಭತ್ತ ಬೆಳೆಯಂತದನ್ನ ಕೈ ಬಿಟ್ಬಿಟ್ರು. ನಿರ್ವಹಣೆ ಕಷ್ಟ ಅಂದ್ರೆ ಲೇಬರ್ ಕಷ್ಟ ಸಿಕ್ತಿತ್ತಿಲ್ಲ. ಇವಾಗ ಏನಾಗಿದೆ ಅಂತಂದ್ರೆ ಕೃಷಿಯನ್ನ ಯಾವ ತರ ಮಾಡಲೈಸ್ ಮಾಡಿದ್ದಾರೆ ಅಂದ್ರೆ, ಯಂತ್ರಗಳನ್ನ ಬಳಸಿ ಗದ್ದೆ ನಾಟಿ ಮಾಡ್ಬೋದು, ಈ ಕುಯ್ಯಕ್ಕೂ ಯಂತ್ರಗಳನ್ನ ಯೂಸ್ ಮಾಡ್ಬೋದು. ಅದೆಲ್ಲದಕ್ಕೂ ಯಂತ್ರನೇ ಬಂದಿದೆ ಸರ್. ಈಗ ಕುಯ್ದು ಅದೇ ಒಕ್ಕ ಅಂತ ಮಿಷಿನ್ಗಳಿದೆ, ಅದರಿಂದ ಮಾಡ್ಕೊಡ್ತಾರೆ. ಈಗ ಹುಲ್ ಕಟ್ಟೋದಕ್ಕೂ ಕೂಡ ಅದೇ ಕಟ್ಟಿ ಎಲ್ಲ ಬಿಸಾಕ್ಬಿಡುತ್ತೆ.
ಈಗ ಅನುಕೂಲ ಚೆನ್ನಾಗಿದೆ ಸರ್. ಏನು ಎಲ್ಲದಕ್ಕೂ ಅನುಕೂಲ, ಯಂತ್ರ ಉಪಕರಣಗಳು ವೈಜ್ಞಾನಿಕವಾಗಿ ಎಲ್ಲ ಆಗ್ತಿದೆ. ಆದರೆ ಏನು ಅಂದರೆ ಆನೆದೊಂದು ದಾಳಿಯಿಂದ ಅರ್ಧ ಜನ ಇತ್ತೀಚಿನ ದಿನಗಳಲ್ಲೂ ಕೈ ಬಿಟ್ಬಿಟ್ಟಿದ್ದಾರೆ. ಈಗ ಗದ್ದೆ ಹಾಗೆ ಏನು ಮಡಿ ಮಾಡಿ ಹಾಕಿರ್ತೀವಿ ಅಂಥ ಟೈಮಲ್ಲಿ ಬಂದು ಆನೆ ದಾಳಿ ಮಾಡ್ತವೆ. ಅದು ಮಾಡಿದರೆ ಗದ್ದೆ ನಡೆಯಕ್ಕೆ ಸಸಿ ಸಿಗಲ್ಲ. ಎರಡನೇದು ಎಲ್ಲ ಮುಗಿಸಿ ಫೈನಲ್ ಇನ್ನೇನು ಗದ್ದೆ ನಾವು ಕಟಾವಿಗೆ ಬಂದಿರುತ್ತೆ ಅನ್ನೋ ಟೈಮಲ್ಲಿ ಆನೆ ಬಂದು ದಾಳಿ ಮಾಡ್ತವೆ. ಅದನ್ನು ತಗೊಳಕ್ಕಾಗಲ್ಲ. ರೈತರಿಗೆ ತುಂಬ ನಷ್ಟ ಆಗುತ್ತೆ. ಒಂದು ವರ್ಷದ ಸಂಪೂರ್ಣ ಬೆಳೆ ನಾಶ ಆಗೋಗುತ್ತೆ. ತಗೊಳಕ್ಕಾಗೋದಿಲ್ಲ. ಕಾಫಿ ತೋಟದ ಥರ ಗದ್ದೆ ಅಲ್ಲ. ನಿಮಗೂ ಆನೆ ಕಾಟ ಇದೆಯಾ? ಖಂಡಿತ ಇದೆ ಸರ್, ಖಂಡಿತ ಆನೆ ಕಾಟ ಇದೆ. ನಾನು ಹೇಳಿದ್ನಲ್ಲ ನಿಮಗೆ ಮುಂಚೆನೆ, ಈಗ ಷಣ್ಮುಖ ಅನ್ನೋರು ಒಬ್ರು ಬೆಳೆಗಾರರು ತೀರೋದ್ರು. ನಮ್ಮ ಸ್ನೇಹಿತರು ತುಂಬ ಕ್ಲೋಸ್ ಆತ್ಮೀಯರವರು ಒಬ್ರು ತೀರೋದ್ರು. ಈಗ ಅವ್ರ ಫ್ಯಾಮಿಲಿನೂ ಚಿಕ್ಕದೆ. ಅವ್ರಿಗೂ ನಿರ್ವಹಣೆಗೆ ಈಗ ಕಷ್ಟ ಆಗುತ್ತೆ. ಅವರು ದೊಡ್ಡ ಪ್ಲ್ಯಾಂಟ್ರು, ಅವ್ರಿಗೂ ನಿರ್ವಹಣೆ ಕಷ್ಟ ಆಗುತ್ತೆ. ಈ ಥರ ಒಬ್ಬೊಬ್ರು ರೈತರು ಆನೆ ದಾಳಿಗೆ ತುತ್ತಾದಾಗ ಒಂದು ಫ್ಯಾಮಿಲಿಗೆ ತುಂಬ ಡ್ಯಾಮೇಜ್ ಆಗುತ್ತೆ ಸರ್. ಈ ಭತ್ತದ ಬೆಳೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಯಂತ್ರಗಳನ್ನ ಬಳಕೆ ಮಾಡ್ಕೊಳ್ತಿದ್ರಿ ಮತ್ತೆ ಅದರಿಂದ ಏನು ಅನುಕೂಲ ಆಗ್ತಾ ಇದೆ ಹೇಳಿ ಸರ್. ಇವಾಗ ನಾವು ಸಸಿ ಮಡಿನ ಮಾಡ್ತಾ ಇದೀವಿ ಅಂತ ಹೇಳಿದ್ವಲ್ಲ, ಅದನ್ನ ನಾವು ಸಸಿ ನೆಡೋದಕ್ಕೆ ನಡುವ ಯಂತ್ರಗಳನ್ನ ಸಹ ಯೂಸ್ ಮಾಡ್ತಾ ಇದೀವಿ. ಅದನ್ನ ನಾವು ಬೆಳೆನ ಭತ್ತ ಬಿತ್ತಕ್ಕೆ ಕ್ರೇಟ್ಗಳನ್ನ ಯೂಸ್ ಮಾಡಿ ಅದನ್ನ ಮಿಷಿನ್ಗೆ ಹಾಕಿದ್ರೆ ಅದು ನಾಟಿ ಮಾಡ್ತಾ ಹೋಗುತ್ತೆ. ನಾಟಿ ಮಾಡಾದ್ಮೇಲೆ ಮತ್ತೆ ಅದನ್ನ ಕಟಾವು ಮಾಡಕ್ಕೆ ಅದು ಕಟ್ಟಿಂಗ್ ಮಿಷಿನ್ ಬರುತ್ತಲ್ಲ, ಅದನ್ನು ಸಹ ಯೂಸ್ ಮಾಡ್ತಾ ಇದೀವಿ. ಮತ್ತೆ ಆ ಮಿಷಿನ್ ಕಟ್ ಮಾಡಾದ್ಮೇಲೆ ಒಕ್ಕೋದಕ್ಕೆ ಯಂತ್ರ ಬರುತ್ತೆ ಸರ್. ಆಮೇಲೆ ಮತ್ತೆ ಅದೇ ಒಕ್ಕೋ ಯಂತ್ರದ ಜೊತೆಗೇನೆ ಅದೇ ಭತ್ತನೂ ಸಹ ಅದರಲ್ಲೇ ಕಟಾವು ಮಾಡಿ ಕೊಡೋಂಥದ್ದು, ಒಕ್ಕಣೆ ಮಾಡಿ ಕೊಡೋ ಅಂತ ಯಂತ್ರನೂ ಸಹ ಇದೆ. ಬರೀ ಅದನ್ನ ಕಟಾವು ಮಿಷಿನ್ ಅಲ್ಲಿ ಮಾಡಿ ಮತ್ತೆ ಅದನ್ನ ನಾವು ಒಕ್ಕಣೆ ಮಾಡುವಂತ ಯಂತ್ರ ಸಹ ಅದನ್ನು ಸಹ ಯೂಸ್ ಮಾಡ್ತಾ ಇದೀವಿ. ಸದ್ಯಕ್ಕೆ ಯೂಸ್ ಆ ತರ ಮಾಡಿದ ಅದೇ ಭತ್ತನೇ ಅದೇ ಕಟಾವು ಮಾಡಿಕೊಡುತ್ತೆ ಅಂತ ಹೇಳಿದ್ವಲ್ಲ, ಆ ಮಿಷಿನ್ ನಾವು ಯೂಸ್ ಮಾಡಿದ್ರೆ ಮತ್ತೆ ಹುಲ್ಲೆಲ್ಲನೂ ಅದೇ ಫುಲ್ ಪಿಂಡಿ ತರ ಮಾಡಿ ಕೊಡೋ ಅಂತ ಯಂತ್ರ ಸಹ ಇದೆ. ಎಲ್ಲ ಯಂತ್ರಗಳನ್ನು ಸಹ ನಾವು ಉಪಯೋಗ ಮಾಡ್ಕೋತಾ ಇದೀವಿ. ಎಲ್ಲದನ್ನು ಕೂಡ ಉಪಯೋಗವನ್ನು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ರೈತರು ಮಾಡ್ತಾ ಇದ್ದಾರೆ. ಈಗ ಅದನ್ನೇ ಮಾಡ್ತಾ ಇರೋದ್ರಿಂದ ಬೇಗ ಕೆಲಸ ಆಗುತ್ತೆ. ನಿಮ್ಗೆ ಯಂತ್ರಗಳು ಎಲ್ಲಿ ಸಿಗುತ್ತೆ? ಯಂತ್ರಗಳು ಸರ್ ಆ ಸೀಸನ್ ಟೈಮಿಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲ ಕೃಷಿ ಇಲಾಖೆಯಿಂದ ಒದಗಿಸ್ಕೊಡ್ತಾರೆ. ಈಗ ನಾಟಿಗೆಲ್ಲ ಅವರೇ ಹೇಳಿದ್ದಾರೆ, ಇಂಥ ಒಂದು ಗ್ರೂಪ್ ಮಾಡಿದ್ದಾರೆ. ಯಾರು ಕೃಷಿ ಯಂತ್ರಗಳನ್ನ ಯೂಸ್ ಮಾಡಿ ನಡ ಅಂತಾರಿದ್ರೆ ಕೃಷಿ ಇಲಾಖೆಯಿಂದ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಅದನ್ನ ಅಲ್ಲೇ ನೋಡ್ಬೋದು. ಅಲ್ಲಿ ನೋಡ್ಕೊಂಡು ನಾವು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಯಂತ್ರಗಳನ್ನ ತಗೊಂಡ್ಬಂದು ನಟ್ಕೊಡ್ತಾರೆ. ಒಂದು ಎಕರೆ ಇಷ್ಟು ಅಂತ ಅಮೌಂಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಭತ್ತನೂ ಕೊಡ್ತಾರೆ ಅವರೇ, ನಾಟಿ ಮಾಡ್ಬೋದು. 3 ಎಕರೆಯಿಂದ ಎಷ್ಟು ಆಗುತ್ತೆ ಭತ್ತ ನಿಮಗೆ? ಸರ್ ನಾನು ಈ ಸರಿ ರಾಜಮಡಿ ಭತ್ತ ಎಲ್ಲ ಸೇರಿ ನಾನು 100 ಕ್ವಿಂಟಾಲ್ ಭತ್ತ ಬೆಳೆದಿದ್ದೆ. ಓಹೋ, 3 ಎಕರೆನಲ್ಲಿ 100 ಕ್ವಿಂಟಾಲ್ ಆಯ್ತು. ಎಷ್ಟು ಇಟ್ಕೊಳ್ತೀರಾ, ಎಷ್ಟು ಮಾರಾಟ ಮಾಡ್ತೀರಾ? ಸರ್ ನಾನು ಈ ರಾಜಮಡಿ ಭತ್ತ ಸಂಪೂರ್ಣ ಇಟ್ಕೊಳ್ತೀನಿ. ಇನ್ನು ಉಳಿದಿದ್ದ ಭತ್ತನ ಕೊಡ್ತೀನಿ, ಪೂರ್ತಿ ಸಂಪೂರ್ಣ ಕೊಡ್ತೀನಿ. ರಾಜಮಡಿ ಸ್ವಲ್ಪ ಇಳುವರಿ ಕಮ್ಮಿ, ತುಂಗ ಭತ್ತ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ. ಅದನ್ನೆಲ್ಲದನ್ನು ಕೂಡ ಮಾರಾಟ ಮಾಡ್ತೀನಿ. ಒಳ್ಳೆ ಬೆಲೆ ಸಿಗುತ್ತಾ ಭತ್ತಕ್ಕೆ? ಭತ್ತಕ್ಕೆ ಈಗ 1-2 ವರ್ಷದಿಂದ ಸಿಗ್ತದೆ. ಈ ವರ್ಷ ಸ್ವಲ್ಪ ಕಮ್ಮಿ ಆಗಿತ್ತು, ಕಳೆದ ವರ್ಷ ಚೆನ್ನಾಗಿತ್ತು. ಈ ವರ್ಷ ಎಲ್ಲ ಕಡೆ ಭತ್ತ ಚೆನ್ನಾಗಿದೆ ಅಂತ ಸ್ವಲ್ಪ ಭತ್ತಕ್ಕೆ ರೇಟ್ ಕಮ್ಮಿ ಇತ್ತು. ಆದ್ರೂ ಇಳುವರಿ ಚೆನ್ನಾಗಿರೋದ್ರಿಂದ ಅಲ್ಲಿಗೆ ಮ್ಯಾಚ್ ಆಯ್ತು. ಕೃಷಿ ಹೊಂಡನು ಮಾಡ್ಕೊಂಡಿದ್ದೀರಲ್ವಾ? ಮಾಡ್ಕೊಂಡಿದ್ದೀವಿ ಸರ್. ಎಷ್ಟು ಮಾಡ್ಕೊಂಡಿದ್ದೀರಿ ಮತ್ತೆ ಏನೇನು ಅನುಕೂಲ ಆಗ್ತಾ ಇದೆ? ಕೃಷಿ ಹೊಂಡ ಒಂದು ಮಾಡ್ಕೊಂಡಿದ್ದೀವಿ, ಒಂದು ಬೌಂಡ್ರಿಲಿ. ಎಷ್ಟಡಿ ಉದ್ದ ಎಷ್ಟಡಿ ಅಗಲ ಇದೆ? ಅದು 60-80 ಮಾಡಿದ್ದಾರೆ. 20 ಅಡಿ ಆಳ ಮಾಡಿದೀವಿ. ದೊಡ್ಡದಾಗಿ ಮಾಡ್ಕೊಂಡಿದ್ದೀವಿ. ನೀರನ್ನು ಬಳಕೆ ಮಾಡ್ತೀರಾ? ಮಾಡ್ತೀವಿ ಸರ್. ನಾವು ಬೇಸಿಗೆಯಲ್ಲಿ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡಕ್ ಬೇಕಲ್ಲ, ಅದಕ್ಕೂ ಮಾಡ್ಕೊಂತೀವಿ. ನಾವು ಗದ್ದೆಲೆ ಕೃಷಿ ಹೊಂಡ ಮಾಡಿರೋದ್ರಿಂದ ನಮ್ಮ ಗದ್ದೆ ಪಕ್ಕದಲ್ಲೇ ತೋಟ. ನಾವು ಕೃಷಿಗೆ ಭತ್ತಕ್ಕೆ ಬೇಕು ಅಂದಾಗ ಅಲ್ಲಿ ಯೂಸ್ ಮಾಡ್ಕೊಳ್ತೀವಿ, ಬೇಡ ಅಂದಾಗ ತೋಟಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಹಂಗಾಗಿ ನಮಗೆ ಹೆಲ್ಪ್ ಆಗ್ತಿದೆ. ಮೀನು ಸಾಕಾಣಿಕೆ ಮಾಡ್ತೀರಾ? ಅದರಲ್ಲಿ 1 ವರ್ಷ ಮಾಡಿದ್ವಿ. ಅಂದ್ರೆ ನಿರ್ವಹಣೆಗೆ ಕೊಟ್ಟು ಮಾಡಿಸಿದ್ವಿ. ಅದು ಮತ್ತೆ ಮಾಡೋಕ್ಕಾಗಿಲ್ಲ. ಈ ಒಂದು ತೋಟದಲ್ಲಿ ತಾವು ಬೇರೆ ಬೇರೆ ತರಹದ ಹಣ್ಣಿನ ಬೆಳೆಗಳನ್ನು ಕೂಡ ಬೆಳ್ಕೊಂಡಿದ್ದೀವಿ ಅಂತ ಹೇಳಿದ್ರಿ. ಯಾವ್ಯಾವ ತರಹದ ಹಣ್ಣಿನ ಬೆಳೆಗಳಿದ್ದಾವೆ, ಅದರಿಂದ ಏನೇನು ಅನುಕೂಲ ಆಗ್ತಾ ಇದೆ? ಬಟರ್ ಫ್ರೂಟ್ ಬೆಳೆ ಬೆಳೆದಿದ್ದೀವಿ ಸರ್. ಹಾಗೆ ಸೀಬೆ, ತೆಂಗು ಬೆಳ್ಕೊಂಡಿದೀವಿ, ಹಲಸು ಇದೆ. ಬಟರ್ ಫ್ರೂಟ್ ಗಿಡಗಳು ಇವಾಗ ಇಳುವರಿಗೆ ಬರ್ತಾ ಇರೋದು, ಇವಾಗ ಫಸಲಿಗೆ ಬಂದಿದೆ ಸರ್. ತೆಂಗು ನಮ್ಮ ಮನೆ ಉಪಯೋಗಕ್ಕೆ ಮಾಡ್ಕೊಂತೀವಿ. ಅಡಿಕೆ ಅದೇ ಮಾರಾಟ ಮಾಡ್ತೀವಿ. ಅದು ನಮ್ಗೆ ಆ ತರ ಯೂಸ್ ಆಗ್ತಾ ಇದೆ ಸರ್. ಅದರಿಂದ ಕೂಡ ಒಂದಷ್ಟು ಸಣ್ಣ ಪ್ರಮಾಣದಲ್ಲಿ ಆದಾಯ. ಹೌದು ಸರ್. ಈ ಸರಿ ಒಂದು 25 kg ಅಷ್ಟು ಬಟರ್ ಫ್ರೂಟ್ ಮಾರಿದ್ವಿ. ಅವರು ಎಲ್ಲಿ ಮಾರಾಟ ಮಾಡಿದ್ರಿ? ಅಲ್ಲೇ ಬರ್ತಾರೆ ಸರ್, ನಮ್ಮ ಹತ್ರಕ್ಕೆ ಬರ್ತಾರೆ ಅವರು. ಹಳ್ಳಿಗೆ ಬರ್ತಾರೆ. ಈಗ ಅಲ್ಲೇ ಬಂದು ಕೆಜಿಗೆ 120-150 ತರ ನಮ್ಮ ಹತ್ರನೇ ಪರ್ಚೇಸ್ ಮಾಡ್ತಾರೆ. ಕಾಯಿ ಸೈಜ್ ಮೇಲೆ ನೋಡಿ. ಅದರಲ್ಲೂ ವೆರೈಟೀಸ್ ಇದೆ. ನಾವು ಒಂದು ವೆರೈಟಿ ಹಾಕಿದ್ವಿ, ಗ್ರೀನ್ ಆಗಿದೆ, ತುಂಬಾ ಚೆನ್ನಾಗಿದೆ, ಫಸಲು ಬರ್ತದೆ. ನಾವು ಏನೋ ತೋಟ ಸುತ್ತ ಹಾಕಿದೀವಿ, ಬೇಲಿ ಸುತ್ತ ಹಾಕಿರೋದ್ರಿಂದ 45-50 ಬಟರ್ ಫ್ರೂಟ್ ಗಿಡ ಹಾಕಿದ್ದೀನಿ. ಈ ಸರಿ ಒಂದು 25 kg ಮಾರಾಟ ಮಾಡಿದ್ದೀವಿ ಸರ್.
ಪ್ರತಿಭಾ ಅವರೇ, ತಾವು ಒಂದು ಪೌಷ್ಟಿಕ ಕೈತೋಟನು ಕೂಡ ಮಾಡ್ಕೊಂಡಿದ್ದೀರಿ. ಹೌದು ಸರ್. ಯಾವಾಗ್ಲಿಂದ ಪ್ರಾರಂಭ ಮಾಡಿದ್ರಿ, ಏನೇನು ಅನುಕೂಲ ಆಗ್ತಾ ಇದೆ? ಅದು ನಮ್ಮ ಅತ್ತೆಯವರು ಮೊದಲಿಂದನೂ ಮಾಡ್ಕೊಂಡಿದ್ರು ಸರ್, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ನಾವು. ಅದರಲ್ಲಿ ನಮ್ಗೆ ಕುಂಬಳಕಾಯಿ, ಸಿಹಿ ಕುಂಬಳ, ಮೆಣಸಿನಕಾಯಿ, ಏಲಕ್ಕಿ, ಪುದೀನ, ಕರ್ಬೇವು ಈ ತರದ ಬೆಳೆಗಳನ್ನ ಬೆಳ್ಕೊಂಡಿದ್ದೀವಿ. ಸೊಪ್ಪುಗಳು, ಬದನೆಕಾಯಿ, ಈ ತರದ ಯಾವ್ದು ಅನುಕೂಲ ಆಗುತ್ತೆ ಅದೆಲ್ಲ ಬೆಳ್ಕೊಂಡಿದೀವಿ ಸರ್. ಹಿಂಗೆ ನಾವೇ ಕೈತೋಟ ಮಾಡ್ಕೊಳ್ಳೋದ್ರಿಂದ ಏನೇನು ಅನುಕೂಲ ಅಂತೀರಿ? ಪೌಷ್ಟಿಕವಾದ ಆಹಾರನ ನಾವು ಪಡ್ಕೋಬಹುದು ಸರ್. ಕೆಮಿಕಲ್ ಆಗಿ ನಾವು ಯಾವ್ದನ್ನೂ ಅದನ್ನ ಯೂಸ್ ಮಾಡಿರಲ್ಲ. ಮನೇಲಿ ಬಳಸುವಂತಹ ಗೊಬ್ಬರಗಳನ್ನ ಯೂಸ್ ಮಾಡಿ ಬೆಳ್ಕೊಂಡಿರ್ತೀವಿ. ಉತ್ತಮವಾದ ಆಹಾರ ಹಾಗೂ ಉತ್ತಮವಾದ ಆರೋಗ್ಯವನ್ನು ನಾವು ಪಡ್ಕೋಬಹುದು ಮನೆಯಲ್ಲಿ ಬೆಳ್ಕೊಳ್ಳೋದ್ರಿಂದ. ನಮ್ಮ ಟೈಮು ಸಹ ಅದ್ರಲ್ಲಿ ಸ್ಪೆಂಡ್ ಮಾಡೋದ್ರಿಂದ ಮನಸ್ಸಿಗೆ ಒಂದ್ ಸ್ವಲ್ಪ ಶಾಂತಿ, ನೆಮ್ಮದಿ ಎಲ್ಲ ಸಿಕ್ಕುತ್ತೆ ಸರ್. ಆಮೇಲೆ ಮಕ್ಳಿಗೂ ಅಷ್ಟೇ ಮಾವು, ಸೀಬೆ ಈ ತರದ್ದು ಸುತ್ತಮುತ್ತ ಮನೆ ಸುತ್ತಮುತ್ತ ಹಣ್ಣುಗಳನ್ನೂ ಸಹ ನಾವು ಬೆಳ್ಕೊಂಡಿದ್ವಿ. ಪಪ್ಪಾಯ ರೀತಿ ನಮ್ಮ ತಂದೆಯವರು ಹಾಕಿದ್ರು ಸರ್. ನಮ್ಮ ತಂದೆಯವರು ಒಂದು 5 ಕಸುಬು ಮಾವಿನ ಗಿಡ ಹಾಕಿದ್ರು. ತುಂಬಾ ಚೆನ್ನಾಗಿದೆ, ಒಳ್ಳೆ ಫಸಲು ಬಿಡುತ್ತೆ. ನಾವು ಅದನ್ನ ಮಾರಾಟ ಮಾಡಲ್ಲ, ನಮ್ಮ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೊಡ್ತೀವಿ, ಪ್ರೀತಿಯಿಂದ ಹಂಚ್ತೀವಿ. ಅವರೆಲ್ಲ ಖುಷಿ ಪಟ್ಟು ತಿಂತಾರೆ, ಎಲ್ಲರಿಗೂ ಕೊಡ್ತಿದ್ದೀವಿ. ಅದು ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ಫಸಲು ಕೊಡುತ್ತೆ. ಒಳ್ಳೆ ಮಾವು, ಒಳ್ಳೆ ಫಸಲು, ವೆರೈಟಿ ಹಾಕಿದ್ದಾರೆ. 4 ತರದ ವೆರೈಟಿ ಮಾವು ಇದೆ, ಅಂತ ಚೆನ್ನಾಗಿದೆ ಸರ್. ಅದು ಯಶವಂತ್ ಅವರೇ, ಏನನ್ಸುತ್ತೆ ಕೃಷಿ ಜೀವನ ನಿಮಗೆ? ನೆಮ್ಮದಿ ಇದೆ ಸರ್, ಒತ್ತಡ ಇಲ್ಲ, ಯಾವ್ದೇ ತರದ್ದು ನಮಗೆ ಒತ್ತಡ ಇಲ್ಲ. ನಾನು ಅದನ್ನ ಮಾಡ್ಬೇಕು, ಬೆಳಿಗ್ಗೆ ಎದ್ದು ಇದನ್ನ ಮಾಡ್ಬೇಕು ಅನ್ನೋ ಒತ್ತಡ ಇಲ್ಲ, ನೆಮ್ಮದಿ ಜೀವನ ಮಾಡ್ತಾ ಇದೀವಿ. ನಿಮ್ಗೇನನ್ಸುತ್ತೆ ಪ್ರತಿಭಾ? ಹೌದು ಸರ್, ಅವ್ರು ಹೇಳ್ದಂಗೆ ನೆಮ್ಮದಿ ಜೀವನನೇ ಮಾಡ್ತಾ ಇದ್ವಿ ನಾವು. IT-BT ಕಂಪ್ನಿಗಳಲ್ಲಿ ಹೋದ್ರೆ ನಾವು ಇದೇ ಟೈಮಿಗೆ ಆಫೀಸ್ಗೆ ಹೋಗ್ಬೇಕು, ಇದೇ ಟೈಮಿಗೆ ಬರಬೇಕು, ಆ ಟ್ರಸ್ಟ್ ಇದು ಅದ್ರೊಳಗೇನೆ ಇರೋದಕ್ಕಿಂತ ನಾವು ಮನೆಯಲ್ಲಿ ಇದ್ದು ನಾವು ಆರಾಮಾಗಿ ನಮ್ಮ ಕೆಲಸಗಳನ್ನ ನಾವು ದಿನನಿತ್ಯ ಮಾಡ್ಕೊಳ್ಳೋದ್ರಿಂದ ಆ ತೋಟ ಗದ್ದೆಗಳಲ್ಲಿ ಹೋಗಿ ನಮ್ಮ ಮನಸ್ಸಿಗೆ ನೆಮ್ಮದಿ, ಆರೋಗ್ಯವಾಗೂ ಇದ್ವಿ ಸರ್ ಎಲ್ಲರೂ. ಚೆನ್ನಾಗಿ ಕೂಡ ಇದ್ರೆ ಯಾವುದೇ ಒತ್ತಡ ಇಲ್ಲ, ಒತ್ತಡಯುತವಾದಂತ ಜೀವನ ಅಲ್ವಾ? ನಿಮಗೆ ನಿಮ್ಮ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಒಂದು ವರ್ಷದಲ್ಲಿ ಎಷ್ಟು ಹಣಕಾಸು ಬೇಕಾಗುತ್ತೋ ಅಷ್ಟು ಕೂಡ ಸಿಗುತ್ತೆ ನಿಮ್ಗೆ? ಹೌದು ಸರ್, ಖಂಡಿತ ಸಿಕ್ಕಿ ಅದರಿಂದ ಲಾಭ ಪಡೆದಿದ್ದೀನಿ ಅಂತ ನಿಮ್ಗೆ ಹೇಳಿದ್ದೀನಿ. ನಾನು ಇತ್ತೀಚೆಗೆ 2 ಎಕರೆ ತೋಟನೂ ಪರ್ಚೇಸ್ ಮಾಡಿದ್ದೀನಿ. ಲಾಭ ಇದೆ ಸರ್, ನಿರ್ವಹಣೆಗೂ ಆಗ್ತಾ ಇದೆ, ತೊಂದರೆ ಇಲ್ಲ. ಕೃಷಿಯಿಂದ ಜೀವನ ತುಂಬಾ ಚೆನ್ನಾಗಿ ನಡೆಯುತ್ತೆ. ಮನಸ್ಸಿಗೆ ನೆಮ್ಮದಿ ಇದೆ ಸರ್ ಎಲ್ಲದಕ್ಕಿಂತ. ಒಳ್ಳೆ ನೆಮ್ಮದಿಯ ಬದುಕನ್ನ ಕಟ್ಕೊಂಡಿದ್ದೀರಿ. ಇದೇ ತರದ ನೆಮ್ಮದಿ ಮುಂದಿನ ದಿವಸಗಳಲ್ಲೂ ಕೂಡ ನಿಮಗೆ ಇರಲಿ. ಕೃಷಿಯ ಬಗ್ಗೆ ಬಹಳ ಪ್ರೀತಿಯನ್ನ ಇಟ್ಕೊಂಡು ದಂಪತಿಗಳಿಬ್ರು ಕೂಡ ಈ ಒಂದು ಕೃಷಿಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಹೀಗೆ ಮುನ್ನಡೆಸ್ಕೊಂಡು ಹೋಗಿ. ಯಶವಂತ್, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು? ನಿಮ್ಮ ಫೋನ್ ನಂಬರ್ ಹೇಳಿ. 70-195-95-284. ಇನ್ನೊಂದ್ಸರಿ ಹೇಳಿ. 70-195-95-284. ಪ್ರತಿಭಾ, ನಿಮ್ದು ಹೇಳಿ. 7975-209-885. ಇನ್ನೊಂದ್ಸರಿ ಹೇಳಿ. 7975-209-885. ಒಳ್ಳೆಯದು ಪ್ರತಿಭಾ ಮತ್ತು ಯಶವಂತ್ ಅವರೇ, ಇವತ್ತು ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಿಮಗೂ ಅಷ್ಟೇ ಸರ್, ತುಂಬ ಹೃದಯದ ಧನ್ಯವಾದಗಳು ಸರ್. ನಾವು ಎಲೆಮರೆಯ ಕಾಯಿಗಳಂತ ಇದ್ವಿ, ನಮ್ಮನ್ನ ಪರಿಚಯಿಸಿದ್ದಕ್ಕೆ, ಎಲ್ಲ ಆಕಾಶವಾಣಿಯಲ್ಲಿ ನಮ್ಮನ್ನ ಕೂರಿಸಿ ಈ ಥರ ಸಂದರ್ಶನ ಮಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ರೈತರಿಗೆ ಸಲಹೆ ಏನಂದ್ರೆ, ಅವರೇ ಸ್ವಂತ ಡಿಸಿಷನ್ ಏನು ಮಾಡೋಕ್ಕಿಂತಲೂ ಕೃಷಿ ಅಧಿಕಾರಿಗಳನ್ನ, ತೋಟಗಾರಿಕೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ, ಅವ್ರ ಸಂಪರ್ಕ ಇಟ್ಕೊಂಡು ಕೃಷಿ ಮಾಡೋದ್ರಿಂದ ಅನುಕೂಲ ಜಾಸ್ತಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ನಮಸ್ತೆ. ನಮಸ್ತೆ ಸರ್. ಇದುವರೆಗೆ ಕೃಷಿ ಬದುಕಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಬೈಕೆರೆ ಗ್ರಾಮದ ರೈತ ದಂಪತಿಗಳಾದ KC ಪ್ರತಿಭಾ ಹಾಗೂ BL ಯಶವಂತ್ ಅವರೊಂದಿಗಿನ ಸಂವಾದ ಕೇಳಿದಿರಿ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ. ಮಧುಸೂದನ್.